of the Kingdom Friends Company and Pastor Daniel and Pastor Linu for inviting me to this special session among youth. Kingdom Friends Company ಯಾದಂತಹ ಈ ಒಂದು ಸೇವೆಗೆ ನಾನು ಸೇವೆಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನನ್ನು ಸ್ವಾಗತಿಸಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. So I thank you once again for giving me this opportunity to share from the Word of God. ದೇವರ ವಾಕ್ಯದಿಂದ ಹಂಚುವುದಕ್ಕಾಗಿ ಕೊಟ್ಟಂತಹ ಈ ಒಂದು ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. So little time but so much to say. ಇರುವಂತಹ ಅಲ್ಪ ಸಮಯದಲ್ಲಿ ಬಹಳ ಹೆಚ್ಚಾಗಿ ನಾನು ಹಂಚಬೇಕಾಗಿರುವಂತಹ ಕಾರ್ಯಗಳಿದ್ದಾವೆ. We have to finish at the right time. By 5 o'clock we have to finish the meeting. Am I right, Pastor? ನಾವು 5 ಗಂಟೆಗೆ ನಾವು ಈ ಒಂದು ಕೂಟವನ್ನು ಮುಗಿಸಬೇಕಾಗಿರುವಂತದಾಗಿದೆ. Yes, go ahead. Okay. So as you know, our title is called Relationship and Love. ನಮ್ಮ ಈ ಒಂದು ದಿನದ ಟೈಟಲ್ ಅಥವಾ ಹೆಸರು ಸಂಬಂಧ ಹಾಗೂ ಪ್ರೀತಿಯ ವಿಷಯವಾಗಿದೆ. Let's close our eyes. Let's look unto Yeshua. ಈ ಒಂದು ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಯೇಸುವಿನ ಕಡೆಗೆ ನೋಡುವ. Yeshua, bless your word. Yeshua, talk to us. ಯೇಸುವೇ ನಿನ್ನ ವಾಕ್ಯವನ್ನು ಆಶೀರ್ವದಿಸು. ಯೇಸುವೇ ನಮ್ಮೊಟ್ಟಿಗೆ ಮಾತನಾಡು. We are totally dependent upon you. ನಾವು ಸಂಪೂರ್ಣವಾಗಿ ನಿನ್ನ ಮೇಲೆ ನಾವು ಭರವಸೆ ಇಟ್ಟಿದವರಾಗಿದ್ದೇವೆ. Lead us from darkness to light. ನಮ್ಮನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಸು. From the fellowship of unfruitful work to the fellowship of righteous work. ನಮ್ಮನ್ನು ಕೆಲಸಕ್ಕೆ ಬಾರದಂತಹ ಒಂದು ಕಾರ್ಯಗಳಿಂದ ನಿನ್ನ ನೀತಿಯ ಕಾರ್ಯಗಳ ಕಡೆಗೆ ನಮ್ಮನ್ನು ನಡೆಸು. Give us the right perspective on relationship. ಸಂಬಂಧಗಳ ವಿಷಯವಾಗಿ ನಮಗೆ ಬೇಕಾಗಿರುವಂತಹ ಒಂದು ಸ್ಪಷ್ಟತೆಯನ್ನು ಕೊಡು. In the name of Yeshua we pray. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. Amen. Amen. So I came to the Lord as a teenager. ನಾನು ಒಂದು ಸಣ್ಣ ಹುಡುಗನಾಗಿದ್ದಾಗ, ನಾನು ಟೀನೇಜರ್ ಆಗಿದ್ದಾಗ ಕರ್ತನಲ್ಲಿ ಬಂದೆನು. I came to the Lord when I was just 15 years old. ನಾನು 15 ವರ್ಷದಲ್ಲಿ ಕರ್ತನನ್ನು ಕಂಡುಕೊಂಡೆನು. I was in my school time when I came to know about the Lord. ನಾನು ಕರ್ತನನ್ನು ಕಂಡುಕೊಂಡಾಗ ನಾನು ಶಾಲೆಯ ದಿನಗಳಲ್ಲಿದ್ದೆನು. As a teenager, I've been got the privilege to meet many men of God. ನಾನು ಒಂದು ಸಣ್ಣ ಹುಡುಗನಾಗಿದ್ದಾಗಲೇ ಅನೇಕ ದೇವ ಸೇವಕರನ್ನು ಸಂಧಿಸುವಂತಹ ಅವಕಾಶ ನನಗೆ ಸಿಕ್ಕಿತು. So because of a teenager, I also went through all the temptation, all the trials that a teenager or a young adult would go through. ಒಂದು ಹುಡುಗನಾಗಿ ಅಥವಾ ಯೌವನಸ್ಥನಾಗಿ ಹಾದು ಹೋಗಬೇಕಾಗಿರುವಂತಹ ಅನೇಕ ಶೋಧನೆಗಳು, ಪರೀಕ್ಷೆಗಳು, ಅದರ ಮುಖಾಂತರವಾಗಿ ನಾನು ಹಾದು ಹೋದೆನು. And I have seen many youngsters becoming born again Christians when they are young. ನಾನು ಅನೇಕರನ್ನು ಈ ರೀತಿಯಾಗಿ ಕಂಡಿದ್ದೇನೆ. ಯೌವನಸ್ಥದಲ್ಲಿ ಅಥವಾ ಮಕ್ಕಳಾಗಿರುವ ಸಮಯದಲ್ಲಿ ಕರ್ತನನ್ನು ಕಂಡುಕೊಳ್ಳುವುದನ್ನು. But one unfortunate thing is that many of them won't become or won't stay in faith when they are adults. ಆದರೆ ದುಃಖದ ವಿಷಯ ಏನೆಂದರೆ ಅವರು ದೊಡ್ಡವರಾದಾಗ ಕರ್ತನಲ್ಲಿ ಅವರು ಇರುವುದನ್ನು ನಾವು ಕಾಣುವುದಿಲ್ಲ. Many people, they will leave faith halfway. ಅನೇಕರು ನಾವು ನೋಡುತ್ತೇವೆ ಅರ್ಧ ದಾರಿಯಲ್ಲಿ ಅವರ ನಂಬಿಕೆಯನ್ನು ಬಿಟ್ಟು ಹೋಗುವುದನ್ನು ಕೂಡ ನಾವು ಕಾಣುತ್ತೇವೆ. And one of the major problem that they face is relationship and love. ಅನೇಕ ಕಾರ್ಯಗಳಲ್ಲಿ ಅವರು ಸಂಘರ್ಷ ಉಳ್ಳವರಾಗಿರುತ್ತಾರೆ. ಅದರಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಸಂಬಂಧ ಅಥವಾ ಪ್ರೀತಿಯ ವಿಷಯದಲ್ಲಿ. Many Holy Spirit filled, water baptized, powerfully used youngsters and young women or young men have fallen into this love and lost their faith. ಅನೇಕ ದೇವರ ಆತ್ಮನಿಂದ ತುಂಬಿದಂತಹ ಅನ್ಯ ಭಾಷೆಯಲ್ಲಿ ಮಾತನಾಡುವಂತಹ ಬೆಂಕಿಯಿಂದ ತುಂಬಿದಂತಹ ಒಂದು ಯೌವನಸ್ಥರು ಇಂತಹ ಒಂದು ಸಂಬಂಧಗಳಲ್ಲಿ ಪ್ರೀತಿಗಳಲ್ಲಿ ಬಿದ್ದು ತಮ್ಮ ನಂಬಿಕೆಯನ್ನು ಕಳೆದುಕೊಂಡಿರುವುದನ್ನು ನೋಡುತ್ತೇವೆ. I always say in Kannada you have a word called benki. The word called benki. ನಾವು ಕನ್ನಡದಲ್ಲಿ ನೋಡುತ್ತೇವೆ ಬೆಂಕಿ ಎಂಬುದಾಗಿ ಒಂದು ಶಬ್ದ. Yeah, when you have benki, you do many things.
ನಮ್ಮಲ್ಲಿ ಆ ಬೆಂಕಿ ಇದ್ದಾಗ ನಾವು ಅನೇಕ ಕಾರ್ಯಗಳನ್ನು ಮಾಡುತ್ತೇವೆ. When we meet the opposite sex, we become monkey. ಆದರೆ ನಾವು ಒಂದು ಆಪೋಸಿಟ್ ಸೆಕ್ಸ್ ಅಂದ್ರೆ ಏನು, ಹುಡುಗ ಹುಡುಗಿಯನ್ನು, ಹುಡುಗಿ ಹುಡುಗನನ್ನು ಕಂಡಾಗ ನಾವು ಬೆಂಕಿಯಿಂದ ಮಂಕಿಯಾಗಿ ಮಾರ್ಪಡುತ್ತೇವೆ. And we lose the grace that we received in our life. ಆಗ ಆ ಸಮಯದಲ್ಲಿ ನಾವು ಕರ್ತನಿಂದ ಪಡೆದುಕೊಂಡಂತಹ ಕೃಪೆಯನ್ನು ಕಳೆದುಕೊಳ್ಳುತ್ತೇವೆ. We will be worshiping on Sunday saying, I surrender all. ನಾವು ಭಾನುವಾರದ ದಿನದಲ್ಲಿ ನಾವೆಲ್ಲರೂ ಕೂಡ ನಾನು ಎಲ್ಲವನ್ನು ಸಮರ್ಪಿಸಿಕೊಡುತ್ತೇನೆ ಎಂಬುದಾಗಿ ಆರಾಧಿಸುತ್ತಿರುತ್ತೇವೆ. And Sunday evening you look at the other person and say, I give myself to you. ಅದೇ ದಿನದ ಸಾಯಂಕಾಲದ ಸಮಯದಲ್ಲಿ ಇನ್ನೊಂದು ವ್ಯಕ್ತಿಯನ್ನು ನೋಡಿ ನೀವು ಹೇಳ್ತೀರಾ, ನಾನೇ ನಿನಗೆ ಸಮರ್ಪಿಸಿಕೊಡುತ್ತೇನೆ ಎಂಬುದಾಗಿ. I have seen many boys and girls attending church just to look at the opposite sex. ಅನೇಕ ಹುಡುಗರನ್ನು ಹುಡುಗಿಯರನ್ನು ನಾನು ನೋಡಿದ್ದೇನೆ. ಅವರು ಹುಡುಗಿಯರನ್ನು ನೋಡುವುದಕ್ಕಾಗಿಯೇ ಸಭೆಗೆ ಹೋಗುವುದನ್ನು ನಾನು ನೋಡಿದ್ದೇನೆ. Oh, because such and such a girl is there, so I am attending the church. ಈ ರೀತಿಯಾದಂತಹ ಒಬ್ಬ ಹುಡುಗ ಅಥವಾ ಹುಡುಗಿ ಆ ಸಭೆಯಲ್ಲಿ ಇರುವ ಕಾರಣ ನಾನು ಕೂಡ ಆ ಸಭೆಗೆ ಹೋಗುತ್ತೇನೆ ಎಂಬುದಾಗಿ ಹೋಗುವ ಅನೇಕರಿದ್ದಾರೆ. I have seen the indiscipline among youngsters, especially the worship team. ನಾನು ಈ ರೀತಿಯಾದಂತಹ ಗಲಿಬಿಲಿಗಳನ್ನು ಇರುವಂತಹ ಅನೇಕರನ್ನು ನೋಡಿದ್ದೇನೆ, ವಿಶೇಷವಾಗಿ ಆರಾಧನೆಯ ತಂಡದಲ್ಲಿರುವವರನ್ನು. How boys and girls find their time together in the pretext of coming for worship ministry, worship practice. ಆರಾಧನೆಯ ಒಂದು ಪ್ರಾಕ್ಟೀಸ್ ಗಾಗಿ ಅಥವಾ ಆರಾಧನೆಯ ಸಮಯಗಳಿಗಾಗಿ ಬರುವಾಗ ಅವರು ಒಬ್ಬರನ್ನೊಬ್ಬರು ಸಂಧಿಸುವುದಕ್ಕೋಸ್ಕರ ಅವಕಾಶ ಮಾಡಿಕೊಳ್ಳುವುದನ್ನು ನಾನು ನೋಡಿದ್ದೇನೆ. And there are also very heartbreaking things that you can listen and see where people leave the church because of issues in this relationship. ಈ ಒಂದು ಸಂಬಂಧಗಳು ಅಥವಾ ಪ್ರೀತಿಯ ವಿಷಯವಾಗಿ ಅನೇಕ ಜನರನ್ನು ನಾವು ಸಭೆಗಳಿಂದ ಕಳೆದುಕೊಳ್ಳುವಂತಹ ಒಂದು ದುಃಖ ಸಂಗತಿಯನ್ನು ಕೂಡ ನಾವು ಕೇಳುತ್ತೇವೆ. When I was 16 years old, ನಾನು 16 ವರ್ಷದ ಹುಡುಗನಾಗಿದ್ದಾಗ I met a man of God called Anison, Pastor Anison. ಅಲಿಸಬಾಸ್ಟಿನ್ ಎಂಬ ಒಬ್ಬ ದೇವ ಸೇವಕರನ್ನು ನಾನು ಭೇಟಿ ನೀಡಿದೆ. This pastor, I was associated with him. I was translating for this pastor. ಈ ಒಂದು ದೇವ ಸೇವಕರಿಗೆ ನಾನು ಅವರೊಟ್ಟಿಗೆ ಇದ್ದುಕೊಂಡು ಸೇವೆಯಲ್ಲಿ ಸಹಾಯ ಮಾಡುವುದು, ಅವರಿಗೆ ಅನುವಾದ ಮಾಡುವುದು ಕೂಡ ನಾನು ಮಾಡುತ್ತಿದ್ದೆ. When I was just 16, he told me, start pray for your life partner. 16 ವರ್ಷದ ಹುಡುಗನಾಗಿ ನಾನಿದ್ದಾಗ ಅದೇ ಸಮಯದಿಂದ ನಿನ್ನ ಜೀವನ ಸಂಗಾತಿಗೋಸ್ಕರ ಪ್ರಾರ್ಥನೆ ಮಾಡುವುದನ್ನು ಪ್ರಾರಂಭಿಸು ಎಂಬುದಾಗಿ ಅವರು ಹೇಳಿದರು. I was so ashamed and I was very shy to listen to that. I was telling pastor, I am just 16 years old. Why should I pray for my partner? ನಾನು ಆ ಸಮಯದಲ್ಲಿ ಬಹಳ ನಾಚಿಕೆ ಉಳ್ಳವನಾಗಿ ಆದೆನು. ಆ ಸಮಯದಲ್ಲಿ ಹೇಳಿದೆ, ನಾನು ಇನ್ನು 16 ವರ್ಷದ ಹುಡುಗ, ನಾನು ಈಗಲೇ ಯಾಕೆ ಆ ಒಂದು ಜೀವನ ಸಂಗಾತಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಕೇಳಿದೆ. But he insisted me that I should pray from my age 16 for my life partner. ಆದರೆ ಆ ಸೇವಕರು 16 ವಯಸ್ಸಿನಿಂದಲೇ ನಾನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನನಗೆ ಅವರು ಒತ್ತಾಯ ಮಾಡಿ ಹೇಳಿದರು. I prayed for my partner 16 years. ನಾನು ನನ್ನ ಜೀವನ ಸಂಗಾತಿಗೋಸ್ಕರ 16 ವರ್ಷಗಳ ತನಕ ಪ್ರಾರ್ಥನೆ ಮಾಡಿದೆನು. I married at the age of 32. ನಾನು 32ನೇ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡೆ. And I'm happy married guy. I have a very blessed family life. ನಾನು ಬಹಳ ಸಂತೋಷಕರವಾಗಿದ್ದೇನೆ, ನಾನು ಮದುವೆ ಆಗಿದ್ದೇನೆ, ನಾನು ಒಂದು ಒಳ್ಳೆಯ ಕುಟುಂಬದ ಒಂದು ಸಂದರ್ಭದಲ್ಲಿರುವವನಾಗಿದ್ದೇನೆ. You see, all this prayer will help you not to fall into traps. ಈ ಒಂದು ಎಲ್ಲಾ ಸಂಗತಿಗಳು, ಪ್ರಾರ್ಥನೆಯ ಸಂಗತಿಗಳು, ನೀವು ಯಾವುದೇ ವಿಧವಾದಂತಹ ಮೋಸಕರವಾದ ಸಂಗತಿಗಳಲ್ಲಿ ಬೀಳದ ಹಾಗೆ ನಿಮ್ಮನ್ನು ಕಾಪಾಡುವಂತದ್ದಾಗಿದೆ. It will save you from a lot of heartbreaks, from a lot of problems. These prayers will save you. ಈ ಒಂದು ಪ್ರಾರ್ಥನೆಗಳು ನಿಮ್ಮನ್ನು ಅನೇಕ ವಿಧವಾದಂತಹ ದುಃಖದ ಪರಿಸ್ಥಿತಿಗಳಿಂದ ನಿಮ್ಮನ್ನು ಆ ಒಂದು ಪರಿಸ್ಥಿತಿಗಳಿಗೆ ಬೀಳುವುದರಿಂದ ನಿಮ್ಮನ್ನು ಕಾಪಾಡುವಂತದ್ದಾಗಿದೆ. I want to say some of the things that we see among these love affairs.
ನಾವು ಈ ಒಂದು ಸಂಬಂಧಗಳ ವಿಷಯವಾಗಿ ಲವ್ ಅಫೇರ್ಸ್ ಗಳಲ್ಲಿ ನಡೆಯುತ್ತಿರುವಂತಹ ಕೆಲವು ಕಾರ್ಯಗಳನ್ನು ನೋಡುತ್ತೇವೆ. Especially among youngsters. ವಿಶೇಷವಾಗಿ ಯವನಸ್ಥರ ಮಧ್ಯದಲ್ಲಿ. And that too among Christian born again people. ಅದು ಕೂಡ ರಕ್ಷಣೆ ಹೊಂದಿದಂತಹ ಕ್ರೈಸ್ತ ಯವನಸ್ಥರ ಮಧ್ಯದಲ್ಲಿ. One first thing they will say, Pastor, I fell in love. ಅವರು ಮೊದಲನೇದಾಗಿ ಹೇಳುವಂತಹ ಒಂದು ಸಂಗತಿ ಏನೆಂದರೆ, ಸಭಾಪಾಲಕರೇ ನಾನು ಪ್ರೀತಿಯಲ್ಲಿ ಬಿದ್ದೆನು. I fell in love. ನಾನು ಪ್ರೀತಿಯಲ್ಲಿ ಬಿದ್ದೆನು. You see, you fall when you are distracted. ನೀವು ಬೀಳುವುದು ಯಾವಾಗ? ನೀವು ಒಂದು ಡಿಸ್ಟರ್ಬ್ ಆದಾಗ, ಡಿಸ್ಟ್ರಾಕ್ಟ್ ಆದಾಗ. You fall when you are careless. ನಾವು ಒಂದು ಬೇಕಾಬಿಟ್ಟಿಯಾಗಿ ನಡೆದುಕೊಳ್ಳುವಾಗ ನಾವು ಬೀಳುತ್ತೇವೆ. That is what happened to many people. ಅನೇಕ ಒಂದು ಸಾರಿ ನಾವು ಅದೇ ಒಂದು ವಿಷಯಗಳು ನಡೆಯುವುದನ್ನು ನಾವು ನೋಡುವರಾಗಿದ್ದೇವೆ. They are not careful about their spiritual life, that they fall into many things. ಅವರು ತಮ್ಮ ಒಂದು ಆತ್ಮಿಕ ಜೀವಿತದ ಕುರಿತಾಗಿ ಒಂದು ಕಾಳಜಿ ವಹಿಸದ ಕಾರಣ ಅನೇಕ. Sound has gone. Okay. Yeah. Check. Fine. Am I audible? We say, yeah, it's audible. So we say we fall in love. Falling occurs when we are careless and disturbed. ನಾವು ಬೇಕಾಬಿಟ್ಟಿಯಾಗಿ ನಮ್ಮ ಜೀವಿತವನ್ನು ಜೀವಿಸುವಾಗ ನಾವು ಬೀಳುವವರಾಗಿರುತ್ತೇವೆ. You don't fall in love, you walk in love. ನೀವು ನಿಮ್ಮ ಒಂದು ಪ್ರೀತಿಯಲ್ಲಿ ಬೀಳುವುದಿಲ್ಲ, ನೀವು ಪ್ರೀತಿಯಲ್ಲಿ ನಡೆಯುತ್ತೀರಿ. ಆಕ್ಚುಲಿ God will direct you in love. ದೇವರು ನಮ್ಮನ್ನು ಪ್ರೀತಿಯಲ್ಲಿ ನಡೆಸುವಾತನಾಗಿದ್ದಾನೆ. The second thing is that people get confused about lust and love. ಅನೇಕರು ಪ್ರೀತಿ ಹಾಗೂ ಒಂದು ಶರೀರದ ಆಸೆ ಇವುಗಳ ನಡುವೆ ಒಂದು ಗಲಿಬಿಳಿಯನ್ನು ಉಂಟು ಮಾಡಿಕೊಳ್ಳುತ್ತಾರೆ. What is the difference between love and lust? ಪ್ರೀತಿ ಹಾಗೂ ಶರೀರದ ಇಚ್ಛೆಗಳು ಇವುಗಳ ಮಧ್ಯದಲ್ಲಿರುವಂತಹ ಒಂದು ಡಿಫರೆನ್ಸ್ ಏನು, ವ್ಯತ್ಯಾಸ ಏನು? Love means I need you. ಪ್ರೀತಿ ಅನ್ನುವುದು ನನಗೆ ನೀನು ಬೇಕು. Lust means I want you. ಶರೀರದ ಇಚ್ಛೆ ಏನೆಂದರೆ ನನಗೆ ನಿನ್ನನ್ನು ನಾನು ಬಯಸುತ್ತೇನೆ ಎಂಬುದಾಗಿ. You know, love is something which it is going to continue to the end. ಪ್ರೀತಿ ಎಂಬುದು ಕೊನೆಯ ತನಕ ಇರುವಂತದ್ದಾಗಿದೆ. But lust is something momentary. It is there for some time, and when that need is met, it goes. ಆದರೆ ಬಯಕೆ ಅನ್ನುವುದು ಕೇವಲ ತಾತ್ಕಾಲಿಕವಾಗಿರುವಂತದ್ದಾಗಿದೆ, ಆ ಸಮಯಕ್ಕೆ ಮಾತ್ರ ಇರುವಂತದ್ದಾಗಿದೆ. ಅಗತ್ಯ ಸಂಧಿಸಿದ ತಕ್ಷಣ ಅದು ಹೋಗುವಂತದ್ದಾಗಿದೆ. Many boys and girls are confused about this. ಅನೇಕ ಯೌವನ ಹುಡುಗರು ಹುಡುಗಿಯರು ಈ ವಿಷಯವಾಗಿ ಗಲಿಬಿಳಿಗೆ ಉಂಟಾಗಿದ್ದಾರೆ. We will go into that details later. ನಾವು ಈ ಒಂದು ಡೀಟೇಲ್ಸ್ ಗಳಲ್ಲಿ ನಂತರ ಹೋಗಲಿದ್ದೇವೆ. And another thing, you know, Christians, boys and girls using stupid techniques to find their life partner. ಅದು ಮಾತ್ರ ಅಲ್ಲದೆ ಅನೇಕ ಯೌವನ ಹುಡುಗ ಹುಡುಗಿಯರು ಮೂರ್ಖತನವಾದಂತಹ ಒಂದು ದಾರಿಗಳನ್ನು ಹುಡುಕುತ್ತಾರೆ ತಮ್ಮ ಯೌವನ ಒಂದು ಪ್ರಾಯದಲ್ಲಿ ಜೀವನ ಸಂಗಾತಿಗಳನ್ನು ಪಡೆದುಕೊಳ್ಳುವುದಕ್ಕೋಸ್ಕರ. They will pray and open the Bible. ಅವರು ಪ್ರಾರ್ಥನೆ ಮಾಡಿ ಸತ್ಯವೇದವನ್ನು ಅವರು ತೆಗೆಯುತ್ತಾರೆ. If this girl or this boy is for me, Lord, talk to me about from the word of God. Open the Bible, first verse, you look. ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ತೆರೆದು ಸತ್ಯವೇದವನ್ನು ತೆರೆದು, ದೇವರೇ ಈ ಒಂದು ಹುಡುಗಿ ನನ್ನ ಒಂದು ಜೀವನ ಸಂಗಾತಿ ಆಗಿರುವುದಾದರೆ ನನ್ನೊಟ್ಟಿಗೆ ಮಾತನಾಡು ಎಂಬುದಾಗಿ ಸತ್ಯವೇದವನ್ನು ತೆರೆದು ಒಂದು ವಾಕ್ಯವನ್ನು ಓದುತ್ತೇವೆ. Imagine one girl's name is called Grace. ಒಂದು ಈ ರೀತಿಯಾಗಿ ಕಲ್ಪನೆ ಮಾಡಿಕೊಳ್ಳಿರಿ, ಒಬ್ಬ ಹುಡುಗಿಯ ಹೆಸರು ಗ್ರೇಸ್ ಅಥವಾ ಕೃಪೆ ಎಂಬುದಾಗಿ. You open the Bible and it says, my grace is sufficient for you. ನೀವು ಸತ್ಯವೇದವನ್ನು ತೆಗೆದು ಓದುತ್ತೀರಿ, ಆ ಒಂದು ವಾಕ್ಯ ನಿಮಗೆ ಸಿಗುವಂತದ್ದಾಗಿದೆ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ. Oh, you say, oh brother, see, God told me that grace is for me.
ಸಹೋದರರೇ ನೋಡಿ, ದೇವರ ವಾಕ್ಯ, ದೇವರು ನನ್ನೊಟ್ಟಿಗೆ ಹೇಳಿದರು ಗ್ರೇಸ್, ಕೃಪೆ ಎಂಬ ಒಂದು ಅದು ನನಗೆ ಎಂಬುದಾಗಿ. Then you have another girl called Mercy. ಇನ್ನೊಂದು ಹುಡುಗಿಯ ಹೆಸರು ಮರ್ಸಿ ಎಂಬುದಾಗಿ ಇರುವಂತದ್ದಾಗಿದೆ. You open the Bible, you read Psalms, so grace and mercy will follow you. Now do you mean that two girls are going to follow you? ದೇವರ ವಾಕ್ಯ, ಇನ್ನೊಂದು ವಾಕ್ಯ ಹೇಳುವಂತದ್ದಾಗಿದೆ, ದೇವರ ಒಳ್ಳೆಯತನ, ದೇವರ ಕರುಣೆ, ಅಂದರೆ ದೇವರ ಒಂದು ಮರ್ಸಿ ನಿನ್ನನ್ನು ಹಿಂಬಾಲಿಸುತ್ತದೆ ಎಂಬುದಾಗಿ. ಇದರ ಅರ್ಥ ಏನು? ಕೃಪೆ, ಕರುಣೆ ಎಂಬ ಒಂದು ಬೇರೆ ಬೇರೆ ಹುಡುಗಿಯರು ನಿಮ್ಮನ್ನು ಹಿಂಬಾಲಿಸುವುದಾ? We are using computer, we are using Facebook. ನಾವು ಕಂಪ್ಯೂಟರ್ಗಳನ್ನು ಉಪಯೋಗಿಸುತ್ತಿದ್ದೇವೆ, ಫೇಸ್ಬುಕ್ ಅನ್ನು ಉಪಯೋಗಿಸುತ್ತಿದ್ದೇವೆ. We are using the mouse to find the spouse. ನಾವು ಮೌಸ್ ಅನ್ನು ಉಪಯೋಗಿಸಿ ಸ್ಪೌಸ್ ಅನ್ನು ನಾವು ಹುಡುಕುತ್ತಿದ್ದೇವೆ. We are searching with the mouse to find the spouse. ನಾವು ಮೌಸ್ ಅನ್ನು ನಾವು ಉಪಯೋಗಿಸುತ್ತಿದ್ದೇವೆ ನಮ್ಮ ಜೀವನದ ಸ್ಪೌಸ್ ಅನ್ನು ಹುಡುಕುವುದಕ್ಕೋಸ್ಕರ. Some people, they go into extreme, they go into vision and dream. ಕೆಲವು ಜನರು ಇನ್ನೂ ಬಹಳ ಆಳವಾಗಿ ಈ ವಿಷಯಗಳಲ್ಲಿ ಇಳಿಯುತ್ತಾರೆ. ಅವರು ದರ್ಶನಗಳಲ್ಲಿಯೂ ಇಂತಹ ಕಾರ್ಯಗಳಲ್ಲಿಯೂ ಕೂಡ ಹೋಗುವಂತರಾಗಿದ್ದಾರೆ. Pastor, when I was praying, I saw her in my dream. This is my wife. ನಾನು ಪಾಸ್ಟ್ರೇ ಪ್ರಾರ್ಥನೆ ಮಾಡುವಾಗ ನನ್ನ ಒಂದು ಕನಸಿನಲ್ಲಿ ಈ ಹುಡುಗಿಯನ್ನು ಕಂಡೆನು, ಆಕೆಯೇ ನನ್ನ ಜೀವನ ಸಂಗಾತಿ ಎಂಬುದಾಗಿ. I had a very, what you call, it's a joke what happened to me in my life. ನನ್ನ ಜೀವನದಲ್ಲಿ ನಡೆದಂತಹ ಒಂದು ಹಾಸ್ಯ ಸಂಗತಿ ಇದಾಗಿದೆ. I went for one preaching as a youngster. ನಾನು ಯವನಸ್ಥನಾಗಿದ್ದಾಗ ಒಂದು ಪ್ರೀಚಿಂಗ್ಗೋಸ್ಕರ ನಾನು ಹೋಗಿದ್ದೆ. After my preaching was over, there was this young girl standing there. ನನ್ನ ಒಂದು ಸಂದೇಶದ ನಂತರ ನನ್ನೊಟ್ಟಿಗೆ ಒಂದು ಹುಡುಗಿ ನಿಂತಿದ್ದಳು. And this girl told me, Pastor, yesterday night I saw the dream of my husband. ಒಂದು ಹುಡುಗಿ ಹೇಳಿದಳು, ನಾನು ನೆನ್ನೆ ಕನಸಿನಲ್ಲಿ ನನ್ನ ಗಂಡನ ವಿಷಯವಾಗಿ ನಾನು ಒಂದು ಕನಸನ್ನು ಕಂಡೆನು. I told, what dream did you see? ಏನು ಕನಸನ್ನು ನೀನು ಕಂಡೆ ಎಂಬುದಾಗಿ ಕೇಳಿದಾಗ the girl told me, Pastor, I saw that the kind of slipper that my husband is wearing. ನಾನು ನನ್ನ ಗಂಡನು ಎಂತಹ ಒಂದು ಚಪ್ಪಲಿಯನ್ನು ಹಾಕಿದ್ದನು ಎಂಬುದನ್ನು ನಾನು ಕಂಡೆನು ಎಂಬುದಾಗಿ ಹೇಳಿದಳು. And Pastor, I found out that you are wearing the slipper. ನನಗೆ ಈಗ ಗೊತ್ತಾಯಿತು ಆ ಸ್ಲಿಪ್ಪರ್ ಅನ್ನೇ ನೀವು ಕೂಡ ಹಾಕಿದ್ದೀರಾ ಪಾಸ್ಟರ್ ಎಂಬುದಾಗಿ. You know what did I do? ಆ ಸಮಯದಲ್ಲಿ ನಾನು ಏನು ಮಾಡಿದೆ ಗೊತ್ತಾ? For the next session I put the shoes. ನಾನು ಅದರ ನಂತರವಾದಂತಹ ಒಂದು ಸೆಷನ್ಗೆ ನಾನು ಶೂಗಳನ್ನು ಹಾಕಿಕೊಂಡು ಹೋದೆನು. You see, some people are crazy for these dreams and vision. You have to understand, sometimes these vision are dreams from your own self. ಅನೇಕ ಸಾರಿ ನಾವು ಎಚ್ಚರದಿಂದ ಇರಬೇಕಾಗಿರುವಂತದ್ದಾಗಿದೆ. ಯಾಕೆಂದರೆ ಅನೇಕ ಸಾರಿ ಕೆಲವು ಕನಸುಗಳು ಮತ್ತು ಪ್ರಕಟಣೆಗಳು ಅವು ನಮ್ಮದೇ ಆದ ಶರೀರದಿಂದ ಬರುವಂತದ್ದಾಗಿರುತ್ತೆ. And even there are some people, those who are very specific about marriage. ಇನ್ನು ಕೆಲವರಿದ್ದಾರೆ, ಅವರು ಬಹಳ ಸ್ಪಷ್ಟವಾಗಿ ಇದರ ಕುರಿತಾಗಿ ಅರ್ಥ ಮಾಡಿಕೊಳ್ಳುವವರಾಗಿರುತ್ತಾರೆ. Oh, my wife must be having this much height, this much, this much, how this, the body must be like this, like this, like this. ಕೆಲವರು ಬಹಳ ಸ್ಪಷ್ಟೀಕರಣವಾಗಿ ತಮ್ಮ ಒಂದು ಜೀವನ ಸಂಗಾತಿಗಳನ್ನು ಹುಡುಕುತ್ತಿರುತ್ತಾರೆ. ನನ್ನ ಹೆಂಡತಿ ನನ್ನ ಜೀವನ ಸಂಗಾತಿ ಇಷ್ಟೇ ಹೈಟ್ ಇರಬೇಕು, ಇಷ್ಟೇ ಒಂದು ಶರೀರದ ಆಕಾರ ಈ ರೀತಿಯಾಗಿ ಇರಬೇಕು ಎಂಬುದಾಗಿ ಅಪೇಕ್ಷಿಸುವವರಾಗಿರುತ್ತಾರೆ. You may ask me, brother, it is wrong that we should pray, we are praying like that? ನೀವು ಕೇಳಬಹುದು, ಸಹೋದರರೇ, ಈ ರೀತಿಯಾಗಿ ಪ್ರಾರ್ಥನೆ ಮಾಡುವುದು ತಪ್ಪಾ ಎಂಬುದಾಗಿ. I am telling it is not wrong, but you have to understand what is the will of God for you. ನಾನು ಈ ರೀತಿಯಾಗಿ ಪ್ರಾರ್ಥನೆ ಮಾಡುವುದು ತಪ್ಪು ಎಂಬುದಾಗಿ ಹೇಳುತ್ತಿಲ್ಲ, ಆದರೆ ಈ ವಿಷಯವಾಗಿ ಕರ್ತನ ಚಿತ್ತವನ್ನು ತಿಳಿದುಕೊಳ್ಳುವುದು ಪ್ರಾಮುಖ್ಯವಾಗಿದೆ. Many people don't know the will of God, but they want a Miss Universe, they want to marry her. ಅನೇಕರು ನಾವು ನೋಡುತ್ತೇವೆ, ಅವರು ಈ ವಿಷಯವಾಗಿ ದೇವರ ಚಿತ್ತವನ್ನು ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಅವರಿಗೆ ಮಿಸ್ ಯೂನಿವರ್ಸ್ ಅನ್ನು ಅವರು ಹುಡುಕುತ್ತಿರುವುದನ್ನು ನಾವು ನೋಡುತ್ತೇವೆ. I have seen many boys and girls losing godly girls because of their stupid ideas. ನಾನು ಅನೇಕರನ್ನು ನೋಡಿದ್ದೇನೆ, ಅವರು ಅನೇಕ ದೇವರ ಭಯದಲ್ಲಿ ಇರುವಂತಹ ಒಳ್ಳೆಯ ಹುಡುಗರನ್ನು ಕಳೆದುಕೊಳ್ಳುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ. ಯಾಕೆಂದರೆ ಅವರ ಒಂದು ಮನಸ್ಸುಗಳಲ್ಲಿರುವಂತಹ ಅಪೇಕ್ಷೆಗಳ ಕಾರಣವಾಗಿ.
I know some people, they fall into what they see. ಅನೇಕರು ಅವರು ಕಾಣುವಂತಹ ವಿಷಯಗಳಲ್ಲಿ ಬೀಳುವಂತವರಾಗಿದ್ದಾರೆ. They are controlled by what they see. ಅವರು ಕಾಣುವಂತಹ ಒಂದು ವಿಷಯಗಳ ಮುಖಾಂತರವಾಗಿ ನಿಯಂತ್ರಣಕ್ಕೆ ಒಳಗಾಗುತ್ತಾರೆ. Just because a boy sings, a boy is talented, oh, he is my husband. ಒಂದು ಹುಡುಗನು ಬಹಳ ತಲಾಂತುಗಳನ್ನು ಪಡೆದಿದ್ದಾನೆ ಎಂಬ ಮಾತ್ರಕ್ಕೆ ಆ ಹುಡುಗನು ನನ್ನ ಒಂದು ಗಂಡನು ಅಥವಾ ಜೀವನ ಸಂಗಾತಿ ಎಂಬುದಾಗಿ ಅಂದುಕೊಳ್ಳುತ್ತೇವೆ. Just because that girl is beautiful and looking cute, oh, I think she is my wife. ಆ ಒಂದು ಹುಡುಗಿ ಬಹಳ ಸುಂದರವಾಗಿ ಕಾಣುವ ಒಂದು ಕಾರಣ, ಅದೇ ಕಾರಣದಿಂದಲೇ ನಾವು ಅಂದುಕೊಳ್ಳುತ್ತೇವೆ ಆ ಹುಡುಗಿ ನನ್ನ ಜೀವನ ಸಂಗಾತಿ ಎಂಬುದಾಗಿ. They get married. ಅವರು ಮದುವೆ ಆಗುತ್ತಾರೆ. After the marriage, they understand what is it. ಮದುವೆ ಆದ ಮೇಲೆ ಅವರಿಗೆ ಗೊತ್ತಾಗುತ್ತದೆ ಅದರ ನಿಜವಾದಂತಹ ಒಂದು ಸತ್ಯ ಏನು ಎಂಬುದಾಗಿ. They, before marriage, they were looking at like Pomeranian. ಅವರು ಮದುವೆಯ ಮುಂಚೆ ಅವರು like Pomeranian, very beautiful dog. ಪೊಮರೇನಿಯನ್ ಆ ಒಂದು ಬ್ರೀಡ್ ನ ಒಂದು ನಾಯಿಯ ಹಾಗೆ ಅವರು ನೋಡ್ತಾ ಇದ್ರು. After marriage, they turned to be Alsatian dog. ಅವರು ಮದುವೆಯ ನಂತರ ಅಲ್ಸೇಷನ್ ಡಾಗ್ ಎಂಬ ಒಂದು ಬ್ರೀಡ್ ನ ರೀತಿಯಲ್ಲಿ ಅವರು ಕಾಣುವುದಕ್ಕೆ ಪ್ರಾರಂಭ ಮಾಡಿದರು. Before it was so cute, so handsome. Now, oh my God, I married the wrong person. ಮೊದಲು ಎಷ್ಟೊಂದು ಸುಂದರ, ಎಷ್ಟೊಂದು ಚೆನ್ನಾಗಿ ಎಂಬುದಾಗಿ ಅಂದುಕೊಳ್ಳುತ್ತಿದ್ದರು. ಮದುವೆ ಆದ ಮೇಲೆ ಅಯ್ಯೋ ಇವರನ್ನು ಯಾಕೆ ನಾನು ಮದುವೆ ಮಾಡಿಕೊಂಡೆ ಎಂಬುದಾಗಿ ಅಂದುಕೊಳ್ತಾರೆ. Like what happened to our brother Jacob. ನಮ್ಮ ಸಹೋದರ ಯಾಕೋಬನಿಗೆ ಏನಾಯಿತು ಆ ರೀತಿಯಾಗಿ. Wanted to marry Rachel, but in the morning he found it was Leah. ರೇಚಲ್ ಅನ್ನು ಮದುವೆ ಮಾಡಿಕೊಳ್ಳಬೇಕಾಗಿತ್ತು, ಆದರೆ ಬೆಳಗ್ಗೆ ಆದ ನಂತರ ಗೊತ್ತಾಯಿತು ಲೇಯಾಳನ್ನು ಮದುವೆ ಆಗಿದೆ ಎಂಬುದಾಗಿ. That is what in the book of Proverbs chapter 31:30 say. 31ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ ಜ್ಞಾನೋಕ್ತಿಗಳಲ್ಲಿ ನಾವು ಇದನ್ನೇ ನೋಡುವವರಾಗಿದ್ದೇವೆ. Charm is deceitful and beauty is passing, but a woman who fears the Lord, she shall be praised. ನಾವು ನೋಡ್ತೇವೆ ಈ ಒಂದು ಲೋಕದ ಜ್ಞಾನವು ಅಥವಾ ಆ ಒಂದು ಸೌಂದರ್ಯವು ಅದು ಕಳೆದು ಹೋಗುವಂತದ್ದಾಗಿದೆ, ಆದರೆ ಆ ದೇವರಿಗೆ ಭಯಪಡುವಂತಹ ಒಂದು ಹುಡುಗಿ ಅಥವಾ ಸ್ತ್ರೀ ಆಕೆ ಆಶೀರ್ವಾದ ಹೊಂದಿದವಳು ಎಂಬುದಾಗಿ. You see, the good looking face of a man, the beauty of a girl will go as time passes. ನಾವು ನೋಡುತ್ತೇವೆ ಒಂದು ಸುಂದರವಾಗಿ ಕಾಣುವಂತಹ ಸೌಂದರ್ಯ ಹುಡುಗನಲ್ಲಾಗಬಹುದು, ಹುಡುಗಿಯಲ್ಲಾಗಬಹುದು, ಸಮಯ ಹೇಗೆ ಕಳೆಯುತ್ತದೋ ಆ ಒಂದು ಸೌಂದರ್ಯವು ಕೂಡ ಕಳೆದು ಹೋಗುತ್ತದೆ. And you are going to live with the character or the nature of the person till the end. ಆದರೆ ಕೊನೆಯ ತನಕ ಇರುವಂತದ್ದು ಏನೆಂದರೆ ಆ ಒಂದು ಹುಡುಗನ ಅಥವಾ ಹುಡುಗಿಯ ಚರಿತ್ರೆ ಅಥವಾ ಕ್ಯಾರೆಕ್ಟರ್ ನ ಜೊತೆಯಲ್ಲಿ ನಾವು ಬಾಳಬೇಕಾಗಿರುವಂತದ್ದಾಗಿದೆ. Some people are marrying a face, skin and body. ಅನೇಕರು ನಮ್ಮಲ್ಲಿ ಕೆಲವರು ಕೇವಲ ಮುಖದೊಟ್ಟಿಗೆ ಅಥವಾ ಅವರ ಕಲರ್ನೊಟ್ಟಿಗೆ ಅವರ ಚರ್ಮವನ್ನು ನೋಡಿ ಮದುವೆ ಮಾಡಿಕೊಳ್ಳುತ್ತಿದ್ದಾರೆ. But actually you are going to live with the character, the nature of that person. ಆದರೆ ನೀವು ಆ ಒಂದು ವ್ಯಕ್ತಿಯ ಕ್ಯಾರೆಕ್ಟರ್ ಚರಿತ್ರೆಯೊಟ್ಟಿಗೆ ನೀವು ಜೀವಿಸಲಿದ್ದೀರಿ ನಂತರವಾಗಿ. And there are some people, ಆದರೆ ಇನ್ನೂ ಕೆಲವರು, they will take the wrong person and want God to fix them right. ಕೆಲವರು ಹೌದು ತಪ್ಪಾದಂತಹ ವ್ಯಕ್ತಿಗಳನ್ನು ಆರಿಸಿಕೊಳ್ಳುತ್ತಾರೆ, ಅವರು ಅಪೇಕ್ಷೆ ಮಾಡುತ್ತಾರೆ ದೇವರು ಅವರನ್ನು ಸರಿ ಮಾಡುವುದಕ್ಕೋಸ್ಕರ. Like one boy was praying. ಒಬ್ಬ ಹುಡುಗನು ಪ್ರಾರ್ಥನೆ ಮಾಡುತ್ತಿದ್ದನು, Lord, make Kolkata the capital of India. ದೇವರೇ ಕೋಲ್ಕತ್ತಾವನ್ನು ಭಾರತ ದೇಶದ ಕ್ಯಾಪಿಟಲ್ ಆಗಿ ನೀನು ಮಾರ್ಪಡಿಸು ಎಂಬುದಾಗಿ. So the mother told, why are you praying that Kolkata must be the capital of India? ಯಾಕೆ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀ ಕೋಲ್ಕತ್ತಾ ಭಾರತದ ಕ್ಯಾಪಿಟಲ್ ಆಗಬೇಕು ಎಂಬುದಾಗಿ. India already has New Delhi. ಭಾರತ ಆಲ್ರೆಡಿ ನ್ಯೂ ಡೆಲ್ಲಿ ಒಂದು ಕ್ಯಾಪಿಟಲ್ ಇದೆಯಲ್ಲ ಎಂಬುದಾಗಿ. So the boy told, Mama, that is what I wrote in the examination. ಯಾಕೆಂದರೆ ನಾನು ಅದೇ ಉತ್ತರವನ್ನು ನನ್ನ ಎಕ್ಸಾಮ್ ಪರೀಕ್ಷೆ ಪತ್ರದಲ್ಲಿ ಬರೆದಿದ್ದೇನೆ ಎಂಬುದಾಗಿ. I wrote Kolkata is the capital of India. I want God to do a miracle.
ನಾನು ಪರೀಕ್ಷೆಯ ಒಂದು ಪೇಪರ್ ನಲ್ಲಿ ಕೋಲ್ಕತ್ತಾನೇ ಭಾರತದ ಒಂದು ಕ್ಯಾಪಿಟಲ್ ಎಂಬುದಾಗಿ ಬರೆದಿದ್ದೇನೆ. ಆದ ಕಾರಣವಾಗಿ ದೇವರು ಈ ಕಾರ್ಯವನ್ನು ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. You married a monkey, you want to pray and make him a man. ನೀನು ಒಬ್ಬ ಒಂದು ಮಂಕಿಯನ್ನು, ಕೋತಿಯನ್ನು ನೀನು ಮದುವೆ ಮಾಡಿಕೊಂಡು ಅವನನ್ನು ನೀನು ಮನುಷ್ಯನಾಗಿ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತಿ. Brother, you know, I fell in love with this girl, but this girl is not spiritual. But brother, I am fasting and praying that she will be spiritual. ಸಹೋದರರೇ, ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ ಈ ಹುಡುಗಿಗೋಸ್ಕರ. ಆಕೆ ಆತ್ಮಿಕತೆಯಲ್ಲಿ ಇಲ್ಲ, ಆದರೂ ಕೂಡ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ ದೇವರು ಬದಲಾಯಿಸಲಿ ಎಂಬುದಾಗಿ. You know, I fell in love with this boy. You know, I know he is smoking and drinking and all, but brother, I am praying for his repentance. ನಾನು ಒಬ್ಬ ಹುಡುಗನನ್ನು ಇಷ್ಟಪಡುತ್ತಿದ್ದೇನೆ ಸಹೋದರರೇ. ಆ ಹುಡುಗನ ವಿಷಯವಾಗಿ ನನಗೆ ಗೊತ್ತಿದೆ. ಸ್ಮೋಕಿಂಗ್, ಸಿಗರೆಟ್ ಕುಡಿತಾರೆ, ಮದ್ಯಪಾನ ತೆಗೆದುಕೊಳ್ಳುತ್ತಾರೆ. ಆದರೆ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ ದೇವರು ಅವರನ್ನು ಬದಲಾಯಿಸಲಿ ಎಂಬುದಾಗಿ. Brother and sister, this is a very dangerous step that you are taking. ಸಹೋದರನೇ, ಸಹೋದರಿಯೇ, ಈ ವಿಷಯವಾಗಿ ನೀನು ತೆಗೆದುಕೊಳ್ಳುತ್ತಿರುವಂತಹ ಒಂದು ಹೆಜ್ಜೆ ಬಹಳ ಭಯಂಕರವಾಗಿರುವಂತದ್ದಾಗಿದೆ. 98% I have not seen changes like this in marriages. ಈ ರೀತಿಯಾದಂತಹ ಪರಿಸ್ಥಿತಿಗಳಲ್ಲಿ ಮದುವೆ ನಂತರ 98% ಬದಲಾವಣೆಯನ್ನು ನಾನು ನೋಡಿಲ್ಲ. And 2% who pray, they go through a lot of suffering. ಆದರೆ ಅದರಲ್ಲಿರುವಂತಹ 2% ಮಾತ್ರ ಅವರು ಅನೇಕ ಹಿಂಸೆ ಬಾಧೆಗಳ ಮುಖಾಂತರವಾಗಿ ಹಾದು ಹೋಗಿ ನಂತರ. And some men, they become born again when they are 60 and 70. ಅವರಲ್ಲಿ ಕೆಲವರು ನಾವು ನೋಡುತ್ತೇವೆ ನಂತರವಾಗಿ ಅನೇಕ ವರ್ಷಗಳ ನಂತರ 50-60 ವರ್ಷಗಳ ನಂತರ ಅವರು ಕರ್ತನನ್ನು ಕಂಡುಕೊಳ್ಳುತ್ತಾರೆ. Till that time that woman will be suffering and suffering. ಅಷ್ಟರ ತನಕ ಆ ಒಂದು ಸಹೋದರಿ ಬಹಳ ಹಿಂಸೆ ಒಂದು ಮುಖಾಂತರವಾಗಿ ಹಾದು ಹೋಗಬೇಕಾಗಿರುವಂತದ್ದಾಗಿದೆ. So you, before get into all this kind of relationship, you must know what is a relationship. ನೀವು ಯಾವುದೇ ವಿಧವಾದಂತಹ ಸಂಬಂಧಗಳಲ್ಲಿ ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವು ಅರ್ಥ ಮಾಡಿಕೊಳ್ಳಬೇಕು ಸಂಬಂಧಗಳ ಅರ್ಥವೇನು ಎಂಬುದನ್ನು. You have to understand that the author of relationship is God himself. ಸಂಬಂಧಗಳ ಅದನ್ನು ಉಂಟು ಮಾಡಿದ ಆತನು ದೇವರು ಎಂಬುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. Before God creating everything, God was alone. ದೇವರು ಎಲ್ಲವನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಆತನು ಒಬ್ಬನೇ ಆಗಿದ್ದನು. Bible say, in the beginning God. ದೇವರ ವಾಕ್ಯ ಹೇಳುವಂತದ್ದಾಗಿದೆ, ಆದಿಯಲ್ಲಿ ದೇವರು. There was a time when God was himself alone. ಒಂದು ಕಾಲವಿತ್ತು, ಒಂದು ಸಮಯವಿತ್ತು. ಆ ಸಮಯದಲ್ಲಿ ದೇವರು ಆತನು ಒಬ್ಬನೇ ಇರುವುದನ್ನು ನಾವು ನೋಡುತ್ತೇವೆ. He created everything, he became a father. ಆತನು ಎಲ್ಲವನ್ನು ಸೃಷ್ಟಿ ಮಾಡಿ ತಂದೆ ಆತನು ಆದನು. When the creation came, he became a father. ಸೃಷ್ಟಿಯು ಬಂದಾಗ ಆತನು ತಂದೆ ಆದನು. You know, in the Bible it says that there is family in heaven and earth. ಸತ್ಯವೇದವು ಹೇಳುವಂತದ್ದಾಗಿದೆ, ಸ್ವರ್ಗದಲ್ಲಿಯೂ ಮತ್ತು ಈ ಲೋಕದಲ್ಲಿಯೂ ಕೂಡ ಕುಟುಂಬ ಇರುವಂತದ್ದಾಗಿದೆ. You can read in the book of Ephesians chapter 3 verses 15. ಎಫೆಸದವರಿಗೆ ಬರೆದ ಒಂದು ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೀವು ಓದಬಹುದು. From whom the whole family in heaven and earth is named. ಸ್ವರ್ಗದಲ್ಲಿಯೂ ಈ ಲೋಕದಲ್ಲಿಯೂ ಕೂಡ ಆ ಒಂದು ಹೆಸರು ಕೊಡಲ್ಪಟ್ಟಿದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. So there is family in heaven and family in earth. ಹಾಗಾದರೆ ಸ್ವರ್ಗದಲ್ಲಿ ಕುಟುಂಬ ಇರುವಂತದ್ದಾಗಿದೆ, ಈ ಲೋಕದಲ್ಲಿಯೂ ಕೂಡ ಕುಟುಂಬ ಇರುವಂತದ್ದಾಗಿದೆ. What is a family in heaven? ಸ್ವರ್ಗದಲ್ಲಿರುವಂತಹ ಕುಟುಂಬ ಅಂದರೆ ಏನು? The thousands of angels and saints. ನಾವು ನೋಡ್ತೇವೆ ಅನೇಕ ಸಾವಿರಾರು ಸ್ವರ್ಗ ದೂತರನ್ನು ಅಲ್ಲಿ ನಾವು ಕಾಣುವವರಾಗಿದ್ದೇವೆ. And the saints of God. ಅಷ್ಟು ಮಾತ್ರವಲ್ಲ, ಅನೇಕ ದೇವ ಒಂದು ಸಂತರನ್ನು ಕೂಡ ನಾವು ನೋಡುವವರಾಗಿದ್ದೇವೆ. And what about the earth? ಈ ಲೋಕದಲ್ಲಿ ಏನು? Man and woman. ಒಂದು ಪುರುಷನು ಮತ್ತು ಸ್ತ್ರೀ. So the author of all relationship is God himself. ಸಂಬಂಧಗಳನ್ನು ಸೃಷ್ಟಿ ಮಾಡಿದ ಆತನು ದೇವರು ಆಗಿದ್ದಾನೆ.
In the book of Jeremiah chapter 31 verses 1, ಯೆರೆಮಾಯನ ಒಂದು ಪ್ರವಾದನೆಯ ಗ್ರಂಥದಲ್ಲಿ 31ನೇ ಅಧ್ಯಾಯ ಮೊದಲನೇ ವಾಕ್ಯ, the Bible say, I will be the God of all families of Israel. ದೇವರು ಹೇಳುತ್ತಾನೆ, ನಾನು ಈ ಒಂದು ಇಸ್ರಾಯೇಲ್ ಜನರ ಎಲ್ಲರ ಒಂದು ದೇವರು ನಾನಾಗಿದ್ದೇನೆ ಎಂಬುದಾಗಿ. So he is telling, I am the God of all families. ನಾನು ಈ ಲೋಕದ ಎಲ್ಲಾ ಕುಟುಂಬಗಳ ದೇವರಾಗಿದ್ದೇನೆ ಎಂಬುದಾಗಿ. So all relationship was created by God. ಎಲ್ಲಾ ಒಂದು ಸಂಬಂಧಗಳು ದೇವರಿಂದ ಸೃಷ್ಟಿ ಮಾಡಲ್ಪಟ್ಟಿದೆ. So since relationship came from God, ಆ ಸಂಬಂಧಗಳು ದೇವರಿಂದ ಬಂದ ಕಾರಣ the standards of relationship are determined by God. ಆ ಸಂಬಂಧಗಳ ಒಂದು ನಿಯಮಗಳು ದೇವರಿಂದ ಸೃಷ್ಟಿ ಮಾಡಲ್ಪಟ್ಟಿದೆ. That is why you have 2 commandments. ಆದುದರಿಂದಲೇ ನಮ್ಮ ಬಳಿಯಲ್ಲಿ 2 ಆಜ್ಞೆಗಳಿದೆ. You must love your neighbor as yourself. ನಿನ್ನ ನೆರೆಯವರನ್ನು ನೀನು ನಿನ್ನಂತೆಯೇ ಪ್ರೀತಿಸಬೇಕು. Another commandment is say, let marriage be honorable to all. God will judge the adulterers and fornicators. ದೇವರ ವಾಕ್ಯವು ಹೇಳುವಂತದ್ದಾಗಿದೆ. ಪ್ಲೀಸ್ ಕಮ್ ಬ್ಯಾಕ್ ಅಗೈನ್ ಬ್ರದರ್. Bible say, love your neighbor as yourself. ನಿನ್ನ ಒಂದು ಸಹೋದರನನ್ನು ನಿನ್ನಂತ ಹಾಗೆ ಪ್ರೀತಿಸು ಎಂಬುದಾಗಿ. And the second command is saying, let marriage be honorable to God. Fornicators and adulterers God will judge. ನಿನ್ನ ಒಂದು ಮದುವೆಯು ಅದನ್ನು ನೀನು ಗೌರವಿಸಬೇಕು, ಇಲ್ಲವಾದರೆ ದೇವರ ನ್ಯಾಯ ತೀರ್ಪಿಗೆ ಒಳಗಾಗುತ್ತೇವೆ ಎಂಬುದಾಗಿ. Why is God judging relationship? ದೇವರು ಸಂಬಂಧಗಳನ್ನು ಯಾಕೆ ಆತನು ತೀರ್ಪು ಮಾಡುತ್ತಿದ್ದಾನೆ? Because all relationship was created by God. ಯಾಕೆಂದ್ರೆ ಎಲ್ಲಾ ಸಂಬಂಧಗಳು ದೇವರು ಸೃಷ್ಟಿ ಮಾಡಿದ್ದು ಆಗಿದೆ. That is why we cannot break things what God created. ದೇವರು ಸೃಷ್ಟಿ ಮಾಡಿದಂತದನ್ನು ನಾವು ಮುರಿಯುವುದಕ್ಕೆ ಸಾಧ್ಯವಿಲ್ಲ. That is what Bible say, let no man separate what God has joined. ಆದ ಕಾರಣವೇ ದೇವರ ವಾಕ್ಯವು ಹೇಳುವಂತದ್ದಾಗಿದೆ, ದೇವರು ಜೋಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸಬಾರದು ಎಂಬುದಾಗಿ. See that word, let no man separate that God joined. ದೇವರ ವಾಕ್ಯವು ಹೇಳುವಂತದ್ದಾಗಿದೆ, ದೇವರು ಒಂದುಗೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸಬಾರದು ಎಂಬುದಾಗಿ ನಾವು ನೋಡುತ್ತೇವೆ. See, understand one thing. ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳಿರಿ. You cannot separate what God joined. ದೇವರು ಒಂದುಗೂಡಿಸಿದ್ದನ್ನು ನೀವು ಬೇರ್ಪಡಿಸುವುದಕ್ಕೆ ಸಾಧ್ಯವಿಲ್ಲ. But what man joined, it can be broken. ಆದರೆ ಮನುಷ್ಯನು ಒಂದುಗೂಡಿಸಿದ್ದನ್ನು ಅದು ಬೇರ್ಪಡಿಸುವುದಕ್ಕೆ ಸಾಧ್ಯ. That is why many people have their own mentality, their own thinking. They leave God, they go into relationship. ಆದುದರಿಂದಲೇ ನಾವು ನೋಡುತ್ತೇವೆ, ಅನೇಕರು ಅವರು ಒಂದು ಬೇಡದ ಸಂಬಂಧಗಳಲ್ಲಿ ಹೋಗುತ್ತಾರೆ ಮತ್ತು ಅವರ ಸಂಬಂಧಗಳು ಬೇರ್ಪಡಿಸುತ್ತವೆ. And then it gets broken. ಆನಂತರವಾಗಿ ನಾವು ನೋಡುತ್ತೇವೆ ಅದು ಮುರಿಯಲ್ಪಡುತ್ತದೆ. Why God, why this happened to me? ಆನಂತರವಾಗಿ ಕೇಳುತ್ತೇವೆ, ಯಾಕೆ ದೇವರೇ ಇದು ನನ್ನೊಟ್ಟಿಗೆ ಯಾಕೆ ಆಯಿತು? Because you did not give God the chance. It was your plan and your attitude. That is why it ended up in breakup and in divorce. ಯಾಕೆಂದರೆ ಮೊದಲನೇದಾಗಿ ನಾವು ನೋಡುತ್ತೇವೆ, ನಿನ್ನ ಒಂದು ವಿವಾಹದ ಒಂದು ವಿಷಯದಲ್ಲಿ, ನಿನ್ನ ಜೀವನ ಸಂಗಾತಿಯ ವಿಷಯದಲ್ಲಿ ದೇವರಿಗೆ ನೀನು ಅನುಮತಿ ಕೊಡಲಿಲ್ಲ. ನಿನ್ನದೇ ಆದ ಸ್ವಬುದ್ಧಿಯಿಂದ ನೀನು ಎಲ್ಲವನ್ನು ಮಾಡಿದೆ. ಆದ ಕಾರಣವೇ ಮುರಿಯಲ್ಪಟ್ಟಂತಹ ಮದುವೆ ಅಥವಾ ಮುರಿಯಲ್ಪಟ್ಟಂತಹ ಸಂಬಂಧಗಳಲ್ಲಿ ನೀನು ನೀನೇ ಕಾಣುತ್ತಿದ್ದನ್ನು ನಾವು ನೋಡುತ್ತೇವೆ. A godly marriage will stay in storm and in every trouble. ದೈವಿಕ ಮದುವೆಯು ಎಲ್ಲಾ ಸಂಘರ್ಷಗಳಲ್ಲಿಯೂ ಎಲ್ಲಾ ಅಲೆಗಳ ಬಿರುಗಾಳಿಯ ನಡುವೆಯೂ ಕೂಡ ಬಲವಾಗಿ ನಿಂತುಕೊಳ್ಳುತ್ತದೆ. But human understanding, human plans will always go into destruction. ಆದರೆ ಮನುಷ್ಯನ ಸಂಕಲ್ಪಗಳು, ಮನುಷ್ಯನ ಸ್ವಬುದ್ಧಿಯಿಂದ ಮಾಡಿದ ಕಾರ್ಯಗಳು ಎಲ್ಲವೂ ಕೂಡ ನಾಶವಾಗುತ್ತವೆ. Some people ask me, brother, what is God's plan? Arranged marriage or love marriage? ಕೆಲವರು ಕೇಳುತ್ತಾರೆ, ಸಹೋದರರೇ ನಮಗೆ ನೀವು ತಿಳಿಯಪಡಿಸಿರಿ,
ಲವ್ ಮ್ಯಾರೇಜ್ ದೇವರ ಚಿತ್ತವ ಅಥವಾ ಅರೇಂಜ್ ಮ್ಯಾರೇಜ್ ದೇವರ ಚಿತ್ತವ? I say like this, all marriages are arranged marriage. ನಾನು ಹೇಳುತ್ತೇನೆ ಎಲ್ಲಾ ಒಂದು ಮದುವೆಗಳು ಅರೇಂಜ್ ಮದುವೆಗಳೇ ಆಗಿರುವಂತದ್ದಾಗಿದೆ. Either you arranged or your parents arranged. ಒಂದು ನೀವು ಆ ಮದುವೆಯನ್ನು ನೀವೇ ಅರೇಂಜ್ ಮಾಡಿಕೊಳ್ಳುತ್ತೀರಿ ಅಥವಾ ನಿಮ್ಮ ಒಂದು ತಂದೆ ತಾಯಿಗಳು ಅದನ್ನು ಅರೇಂಜ್ ಮಾಡುತ್ತಾರೆ. So what is the correct kind of marriage? ಸರಿಯಾದಂತಹ ಒಂದು ಮದುವೆಯ ವಿಧಾನ ಯಾವುದು? I will tell you, it is not love marriage nor arranged marriage. ನಿಜವಾದ ಒಂದು ಸರಿಯಾದಂತಹ ಮದುವೆ ವಿಧಾನ ಲವ್ ಮ್ಯಾರೇಜ್ ಕೂಡ ಅಲ್ಲ, ಅರೇಂಜ್ ಮ್ಯಾರೇಜ್ ಕೂಡ ಅಲ್ಲ. I call it godly marriage. ನಾನು ಅದನ್ನು ಹೆಸರು ಕೊಡುತ್ತೇನೆ ದೈವಿಕ ಒಂದು ಮದುವೆ ಎಂಬುದಾಗಿ. Even arranged marriage can end up in disaster. ಅರೇಂಜ್ ಮದುವೆಗಳು ಕೂಡ ನಾಶವಾಗುವುದನ್ನು ನಾವು ಕಾಣುತ್ತೇವೆ. Love marriage has more chance to end in disaster. ಹಾಗೂ ಲವ್ ಮ್ಯಾರೇಜ್ಗಳು ನಾಶವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುವುದನ್ನು ಕೂಡ ನಾವು ನೋಡುತ್ತೇವೆ. Then also both love marriage and arranged marriage, if it is not godly, nothing is going to stand. ಅದು ಲವ್ ಮ್ಯಾರೇಜ್ ಆಗಿರಬಹುದು ಅಥವಾ ಅರೇಂಜ್ ಮ್ಯಾರೇಜ್ ಆಗಿರಬಹುದು, ಒಂದು ವೇಳೆ ಅದು ದೈವಿಕವಾಗಿ ಇಲ್ಲದೆ ಹೋದರೆ ಅದು ನಿಂತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. I want to tell that wait for God to bring you the right person. ನಿಮ್ಮ ಜೀವನದಲ್ಲಿ ಸರಿಯಾದ ಜೀವನ ಸಂಗಾತಿಯನ್ನು ತರುವ ತನಕ ನೀವು ಕಾಯಬೇಕು ಎಂಬುದಾಗಿ ನಾನು ಪ್ರೋತ್ಸಾಹಿಸುತ್ತೇನೆ. Don't take the wrong person and tell that God make him the right person. ನೀವು ತಪ್ಪಾದಂತಹ ವ್ಯಕ್ತಿಯನ್ನು ನೀವು ಆರಿಸಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಬೇಡಿರಿ, ದೇವರೇ ಈ ಒಂದು ತಪ್ಪಾದ ವ್ಯಕ್ತಿಯನ್ನು ಸರಿಯಾಗಿ ನೀನು ಮಾರ್ಪಡಿಸು ಎಂಬುದಾಗಿ. That cannot work in all circumstances. You are taking a very big risk, my brother and sister. ಅಂತ ವಿಧವಾದಂತಹ ಒಂದು ಕಾರ್ಯಗಳು ಎಲ್ಲಾ ಪರಿಸ್ಥಿತಿಗಳು ಎಲ್ಲಾ ಸಮಯಗಳಲ್ಲಿ ಕಾರ್ಯ ಮಾಡುವಂತಹದ್ದು ಅಲ್ಲ. ನೀವು ಒಂದು ಭಯಂಕರವಾದಂತಹ ತಪ್ಪಾದ ಒಂದು ಹೆಜ್ಜೆಯನ್ನು ನೀವು ತೆಗೆದುಕೊಳ್ಳುತ್ತಿದ್ದೀರಿ ಸಹೋದರನೇ. Now let us go more deeper into the concept of love. ಪ್ರೀತಿಯ ವಿಷಯದಲ್ಲಿ ಇನ್ನಷ್ಟು ಸ್ವಲ್ಪ ಆಳವಾಗಿ ನಾವು ಹೋಗುವ. See, I say all youngsters that there is a season for love. ನಾನು ಎಲ್ಲಾ ಯವನಸ್ಥರಿಗೆ ಕೂಡ ನಾನು ಹೇಳಲು ಬಯಸುತ್ತೇನೆ, ಒಂದು ಸೀಸನ್ ಆಫ್ ಲವ್ ಎಂಬುದಾಗಿ ಇರುವಂತದ್ದಾಗಿದೆ. See, when you are in the KG, in first standard, second standard, you might be having crush on your classmate or batchmates. ನೀವು KG-ನಲ್ಲಿ ಅಥವಾ ನೀವು ಚಿಕ್ಕ ಮಕ್ಕಳಾಗಿರುವಾಗ ಶಾಲೆಯಲ್ಲಿರುವಾಗ ನಿಮ್ಮ ಕ್ಲಾಸ್ಮೇಟ್ಸ್ ನ ಮೇಲೆ ನೀವು ಇಷ್ಟಪಟ್ಟಿರುವುದನ್ನು ಕೂಡ ನಿಮಗೆ ಜ್ಞಾಪಕ ಇರಬಹುದು. First standard you had one girl in the mind, second standard another girl, third standard, you know, it is a process because you are in the process of growing up. ನೀವು ಬೆಳೆಯುತ್ತಿರುವಂತಹ ಪ್ರಕ್ರಿಯೆಯಲ್ಲಿ ಇರುವ ಕಾರಣ ಒಂದೊಂದು ಹಂತದಲ್ಲಿಯೂ ಒಂದೊಂದು ವ್ಯಕ್ತಿಯನ್ನು ನೀವು ಇಷ್ಟಪಡುತ್ತಿರುವುದನ್ನು ನೀವು ಕಂಡಿರಬಹುದು. Feeling this love or emotion for love is normal. ನೀವು ಪ್ರೀತಿಯನ್ನು ನಿಮ್ಮ ಒಂದು ಜೀವನದಲ್ಲಿ ಪ್ರೀತಿ ಎಂಬ ಒಂದು ಭಾವನೆ ಅದು ಸಾಮಾನ್ಯವಾಗಿದೆ. But going out of control is something that you have to be careful. ಆದರೆ ನಿಯಂತ್ರಣದಿಂದ ಆಚೆ ಹೋಗುವುದನ್ನು ನೀವು ಒಂದು ಕಾಪಾಡಿಕೊಳ್ಳಬೇಕಾಗಿರುವಂತಹ ವಿಷಯವಾಗಿದೆ. So according to the Bible, God has called us to fall in love with the opposite sex. ದೇವರ ವಾಕ್ಯದ ಪ್ರಕಾರವಾಗಿ ನಾವು ನೋಡುತ್ತೇವೆ, ನಾವು ಆಪೋಸಿಟ್ ಸೆಕ್ಸ್ ಅನ್ನೋ ಒಂದು ಜೊತೆಯಲ್ಲಿ ಪ್ರೀತಿಯಲ್ಲಿ ನಾವು ಇರುವುದನ್ನು ವಿಷಯವಾಗಿ ಸತ್ಯವೇದ ಹೇಳುತ್ತದೆ. God created Adam and Eve. ದೇವರು ಆದಾಮನನ್ನು ಹವ್ವಳನ್ನು ಸೃಷ್ಟಿ ಮಾಡಿದನು ಎಂಬುದಾಗಿ ನೋಡುತ್ತೇವೆ. God did not create Adam and Mr. Steve. ದೇವರು ಆದಾಮನನ್ನು ಹಾಗೂ ಮಿಸ್ಟರ್ ಸ್ಟೀವ್ ಎಂಬುದಾಗಿ ಇನ್ನೊಂದು ಪುರುಷನನ್ನು ಜೊತೆಯಾಗಿರುವುದಕ್ಕೆ ಸೃಷ್ಟಿ ಮಾಡಲಿಲ್ಲ. He created Adam and Madam. ದೇವರು ಸೃಷ್ಟಿ ಮಾಡಿದ್ದು ಆಡಮ್ ಹಾಗೂ ಮೇಡಮ್ ಎಂಬುದಾಗಿ. Look at how God created Adam. ದೇವರು ಆದಾಮನನ್ನು ಸೃಷ್ಟಿ ಮಾಡಿದಂತಹ ವಿಧಾನವನ್ನು ಸ್ವಲ್ಪ ನೋಡಿರಿ. God did not create Adam as a small baby. ದೇವರು ಆದಾಮನನ್ನು ಒಂದು ಚಿಕ್ಕ ಮಗುವಾಗಿ ಸೃಷ್ಟಿ ಮಾಡಲಿಲ್ಲ. God did not create Adam as a teenager.
ದೇವರು ಆದಾಮನನ್ನು ಒಂದು ಸಣ್ಣ ಹುಡುಗನಾಗಿ ಸೃಷ್ಟಿ ಮಾಡಲಿಲ್ಲ. God created Adam as an adult, a man ready to get married. ದೇವರು ಆದಾಮನನ್ನು ಒಂದು ಮದುವೆ ಮಾಡಿಕೊಳ್ಳುವುದಕ್ಕೋಸ್ಕರ ಸಿದ್ಧನಾಗಿರುವಂತಹ ಒಂದು ಬೆಳೆದಂತಹ ಪುರುಷನನ್ನಾಗಿ ಸೃಷ್ಟಿ ಮಾಡಿದರು. So the best time for you to love is when you are a man and a woman, a man or a woman ready to take responsibility. ಹಾಗಾದರೆ ನೀವು ಪ್ರೀತಿ ಮಾಡುವುದಕ್ಕೆ ಸರಿಯಾದ ಸಮಯ ಯಾವುದು ಎಂಬುದಾಗಿ ನಾವು ನೋಡುವಾಗ, ನೀವು ಸಣ್ಣ ಮಕ್ಕಳಾಗಿರುವಾಗ ಅಲ್ಲ, ಹುಡುಗನು ಹುಡುಗಿಯಾಗಿರುವಾಗ ಅಲ್ಲ, ಯವನಸ್ಥರಾಗಿರುವಾಗಲ್ಲ, ನೀವು ಬೆಳೆದಿರುವಂತಹ ಪುರುಷನು ಒಂದು ಸ್ತ್ರೀಯು ಆಗಿರುವಾಗ, ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಿದ್ಧವಾಗಿರುವಾಗ. The beauty of a man or the qualification of a man is when he is ready to take care of a woman. ಒಂದು ಸ್ತ್ರೀಯ ವಿಷಯವಾಗಿ ಒಂದು ಜವಾಬ್ದಾರಿಯನ್ನು ವಹಿಸುವುದಕ್ಕೆ ಸಿದ್ಧನಾಗಿರುವಂತ ಒಂದು ಸಮಯ ಅಥವಾ ವಯಸ್ಸನ್ನು ನಾವು ಈ ರೀತಿಯಾಗಿ ನೋಡುತ್ತೇವೆ. Boy is in the +2. ಹುಡುಗನು +2 ಅಂದರೆ 12ನೇ ತರಗತಿಯಲ್ಲಿದ್ದಾನೆ. His girlfriend is studying in 10th standard. ಅವನ ಒಂದು ಗರ್ಲ್ ಫ್ರೆಂಡ್ 10ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. What are you? ಏನನ್ನು ಮಾಡಲು ಪ್ರಯತ್ನ ಮಾಡುತ್ತಿದ್ದಿ? You are not in the season for love. ನೀವು ಅಂತಹ ವಯಸ್ಸಿನಲ್ಲಿ ನೀವು ಪ್ರೀತಿ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಸಂದರ್ಭದಲ್ಲಿ ಇಲ್ಲ. You see, God created the earth. ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿದರು. He created the things in the earth. ದೇವರು ಈ ಲೋಕದಲ್ಲಿರುವ ಎಲ್ಲಾ ವಸ್ತುಗಳನ್ನು ಸೃಷ್ಟಿ ಮಾಡಿದನು. He created man. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದರು. Gave him the responsibility to look at the garden. ಆ ಒಂದು ತೋಟವನ್ನು ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನು ಆತನು ಕೊಟ್ಟನು. When he was ready, God gave him a wife. ಆ ಒಂದು ಪುರುಷನು ಸಿದ್ಧನಾಗಿ ಇದ್ದಾಗ ದೇವರು ಆತನಿಗೆ ಒಬ್ಬ ಸ್ತ್ರೀಯನ್ನು ಕೂಡ ಕೊಟ್ಟನು. The beauty of a man is his job. ಒಂದು ಮನುಷ್ಯನ ಒಂದು ಒಳ್ಳೆಯ ಸಂಗತಿ ಏನೆಂದರೆ ಅವನ ಒಂದು ಕೆಲಸ. The beauty of the man, it is capacity or the ability to take care of a woman. ಒಂದು ಪುರುಷನ ಅಥವಾ ಒಂದು ವ್ಯಕ್ತಿಯ ಒಂದು ನಿಜ ಒಳ್ಳೆಯ ವಿಷಯ ಏನು ಎಂಬುದಾಗಿ ನಾವು ನೋಡುತ್ತೇವೆ, ತನ್ನ ಒಂದು ಜೀವನ ಸಂಗಾತಿಯನ್ನು ಒಳ್ಳೆಯ ರೀತಿಯಾಗಿ ನೋಡಿಕೊಳ್ಳುವುದು. You are taking pocket money from your father and mother, putting in your bike and putting petrol and taking your girlfriend. ನೀನು ನಿನ್ನ ಒಂದು ಪಾಕೆಟ್ ಮನಿಯನ್ನು ನಿನ್ನ ತಂದೆ ತಾಯಿಗಳಿಂದ ತೆಗೆದುಕೊಳ್ತಾ ಇದ್ದೀ, ನೀನು ಪೆಟ್ರೋಲ್ ಹಾಕಿಕೊಂಡು ಆ ಬೈಕ್ ನಲ್ಲಿ ನಿನ್ನ ಒಂದು ಗರ್ಲ್ ಫ್ರೆಂಡ್ ಅನ್ನು ನೀನು ಕರೆದುಕೊಂಡು ಹೋಗುತ್ತಿದ್ದಿ. That is what you are thinking. ನೀನು ಅದನ್ನೇ ಯೋಚನೆ ಮಾಡುತ್ತಿದ್ದಿ. You cannot take a responsibility of a woman. ನೀನು ಒಬ್ಬಾಕೆಯ ಸ್ತ್ರೀಯ ಒಂದು ಜವಾಬ್ದಾರಿ ತೆಗೆದುಕೊಳ್ಳುವುದಕ್ಕೆ ನೀನು ಇನ್ನೂ ಸಿದ್ಧವಾಗಿಲ್ಲ. I want to tell all the young ladies out there. ನಮ್ಮ ಒಂದು ಜೊತೆಯಲ್ಲಿ ಸೇರಿಕೊಂಡಿರುವಂತಹ ಎಲ್ಲ ಯೌವನ ಹುಡುಗಿಯರಿಗೆ ನಾನು ಹೇಳಲು ಬಯಸುತ್ತೇನೆ. I would suggest all the young women to be financially independent before you get married. Yes, ನಿಮ್ಮಲ್ಲಿ ಎಲ್ಲ ಒಂದು ಯೌವನ ಹುಡುಗಿಯರು ಅಥವಾ ಸ್ತ್ರೀಯರು ನೀವೆಲ್ಲರೂ ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ನೀವೇ ಆ ಒಂದು ಸಕಲವನ್ನು ಸರಿಯಾದ ರೀತಿಯಲ್ಲಿ ಪಡೆದವರಾಗಿರಬೇಕು ಮದುವೆ ಮುಂಚೆ ಎಂಬುದಾಗಿ ನಾನು ಪ್ರೋತ್ಸಾಹಿಸುತ್ತೇನೆ. God, your parents did not give you education to become a housemaid. ನಿಮ್ಮ ತಂದೆ ತಾಯಿಗಳು ನೀವು ಕೇವಲ ಒಂದು ಹೆಂಡತಿಯಾಗಿ ಮನೆಯಲ್ಲಿ ಕೂತುಕೊಂಡಿರುವುದಕ್ಕೋಸ್ಕರ ನಿಮಗೆ ನಿಮ್ಮ ತಂದೆ ತಾಯಿಗಳು ವಿದ್ಯಾಭ್ಯಾಸವನ್ನು ಕೊಡಲಿಲ್ಲ. We are in the modern world. We need to work together. ನಾವು ಈ ಒಂದು ಮಾಡರ್ನ್ ಆದಂತಹ ಲೋಕದಲ್ಲಿ ಜೀವಿಸುವವರಾಗಿದ್ದೇವೆ. ಜೊತೆಯಾಗಿ ಜೀವನ ಸಂಗಾತಿಗಳು ಇಬ್ಬರು ಕೂಡ ಕೆಲಸ ಮಾಡಬಹುದು. So ladies, it is always good for your future that you are financially independent. ಸೊ ಆದ ಕಾರಣ ಒಂದು ಎಲ್ಲ ಪ್ರಾಯದಲ್ಲಿರುವಂತಹ ಯೌವನ ಸ್ತ್ರೀಯರೇ ಅಥವಾ ಒಂದು ಹುಡುಗಿಯರೇ, ನೀವು ಮದುವೆಗೆ ಮುಂಚೆ ನೀವು ಆರ್ಥಿಕವಾಗಿ ಒಳ್ಳೆಯ ಪರಿಸ್ಥಿತಿಯಲ್ಲಿ ಇರುವುದು ತುಂಬಾ ಒಂದು ಒಳ್ಳೆಯ ಉತ್ತಮವಾದಂತಹ ಸಲಹೆ. Complete your degree, get into go for graduation, get into a good job, find something by which you can support yourself.
ಒಂದು ನಿಮ್ಮ ಒಂದು ವಿದ್ಯಾಭ್ಯಾಸವನ್ನು ಒಳ್ಳೆಯ ರೀತಿಯಾಗಿ ಮುಗಿಸಿ ಒಂದು ಒಳ್ಳೆಯ ಕೆಲಸವನ್ನು ನೀವು ಹುಡುಕಿಕೊಳ್ಳಿರಿ. ನಿಮ್ಮ ಜೀವನವನ್ನು ನೀವು ನಡೆಸಿಕೊಳ್ಳುವಂತಹ ವಿಧದಲ್ಲಿ ನಿಮ್ಮನ್ನು ನೀವೇ ತಂದುಕೊಳ್ಳಿರಿ. Yes, the Lord can help you. Yeshua will be with you if you put your faith on him. Yes, surely he can guide you. ಹೌದು, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಯೇಸು ಸ್ವಾಮಿ ಆತನು ನಿಮಗೆ ಸಹಾಯ ಮಾಡುತ್ತಾನೆ, ನೀವು ಆತನಲ್ಲಿ ಭರವಸೆ ಇಟ್ಟಿರುವಾಗ. In the book of Ecclesiastes chapter 3 verses 1, ಒಂದು ಪ್ರಸಂಗಿಯ ಪುಸ್ತಕದಲ್ಲಿ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ Bible say to everything there is a season. ದೇವರ ವಾಕ್ಯವು ಹೇಳುವಂತದ್ದಾಗಿದೆ, ಪ್ರತಿಯೊಂದಕ್ಕೂ ಒಂದು ಸರಿಯಾದ ನೇಮಿತವಾದ ಸಮಯ ಇರುವಂತದ್ದಾಗಿದೆ. In the book of Ecclesiastes 3 verses 8, ಆ ಒಂದು ಪ್ರಸಂಗಿಯ ಪುಸ್ತಕದಲ್ಲಿ 3ನೇ ಅಧ್ಯಾಯ 8ನೇ ವಾಕ್ಯ ಹೇಳುವಂತದ್ದಾಗಿದೆ. Bible speaks about a time to love. ದೇವರ ವಾಕ್ಯವು ಹೇಳುವಂತದ್ದಾಗಿದೆ, ಪ್ರೀತಿ ಮಾಡುವುದಕ್ಕೂ ಕೂಡ ಒಂದು ಸಮಯ ಇರುವುದನ್ನು ನಾವು ನೋಡುತ್ತೇವೆ. When you read in the book of Songs of Solomon chapter 8 verses 4, ನಾವು ಪರಮಗೀತೆ ಅದರಲ್ಲಿ ಚಾಪ್ಟರ್ 8 verse 6, right? 8 verses 4. ಓಕೆ, 8ನೇ ಅಧ್ಯಾಯದ 4ನೇ ವಾಕ್ಯವನ್ನು ನಾವು ನೋಡುತ್ತೇವೆ. The writer is telling like this, ಅದನ್ನು ಬರೆಯುವ ಆತನು ಈ ರೀತಿಯಾಗಿ ಹೇಳುತ್ತಾನೆ, I charge you daughters of Jerusalem, ಯೆರೂಸಲೇಮಿನ ಹುಡುಗಿಯರೇ ಅಥವಾ ಮಕ್ಕಳೇ, do not stir up or awaken love until it pleases. ಸರಿಯಾದ ಸಮಯದ ತನಕ ಪ್ರೀತಿಯನ್ನು ನೀವು ಎಚ್ಚರಿಸಬೇಡಿರಿ, ಜಾಗರೂಕ ಮಾಡಬೇಡಿರಿ. Put your heart inside a freezer. ನಿಮ್ಮ ಹೃದಯವನ್ನು ಒಂದು ಫ್ರೀಜರ್ ನಲ್ಲಿ ಹಾಕಿಟ್ಟಿರಿ. At the right moment when you are ready, take it out. ಸರಿಯಾದ ಸಮಯದಲ್ಲಿ ನೀವು ಸಿದ್ಧತೆಗೆ ಬಂದಾಗ ಅದನ್ನು ತೆಗೆಯಿರಿ. Don't go for every Tom, Dick and Harry say I love you, I love you, I love you. Don't fall for these things. ನೀವು ನೋಡಿದವರನ್ನೆಲ್ಲ ನೀವು ನೋಡಿ ಇಷ್ಟಪಟ್ಟು ಐ ಲವ್ ಯು ಎಂಬುದಾಗಿ ಅವರ ಹಿಂದೆ ಹೋಗಬೇಡಿರಿ. You don't go for all these things. ಈ ವಿಷಯಗಳಿಗಾಗಿ ನೀವು ಮುಂದೆ ಹೋಗಬೇಡಿರಿ. That is what the Bible said. Don't stir up love. English words, they say that do not awaken or do not bring out love before time. ದೇವರ ವಾಕ್ಯವು ಹೇಳುವಂತದ್ದಾಗಿದೆ, ಸರಿಯಾದ ಸಮಯ ಬರುವ ತನಕ ನಿಮ್ಮಲ್ಲಿರುವಂತಹ ಪ್ರೀತಿಯನ್ನು ನೀವು ಜಾಗರೂಕ ಮಾಡಬೇಡಿರಿ ಎಂಬುದಾಗಿ. Love is a right thing. ಪ್ರೀತಿ ಎಂಬುದು ಒಂದು ಸರಿಯಾದ ವಿಷಯವಾಗಿದೆ. But if you love the wrong person, love can hurt you more. ಆದರೆ ನೀವು ತಪ್ಪಾದ ವ್ಯಕ್ತಿಯನ್ನು ಪ್ರೀತಿಸುವುದಾದರೆ ಪ್ರೀತಿಯು ನಿಮಗೆ ಒಂದು ನೋವನ್ನು ಕೊಡುವ ಸಾಧ್ಯತೆ ಇರುವಂತದ್ದಾಗಿದೆ. Bible say love is strong as death. ನಾವು ನೋಡುತ್ತೇವೆ, ಸತ್ಯವೇದವು ಹೇಳುತ್ತದೆ ಒಂದು ಪ್ರೀತಿಯು ಸಾವಿನಷ್ಟು ಬಲ ಉಳ್ಳದಾಗಿದೆ ಎಂಬುದಾಗಿ. I have done my degrees in psychology also. ನಾನು ಸೈಕಾಲಜಿನಲ್ಲಿ ಕೂಡ ನಾನು ಡಿಗ್ರಿಯನ್ನು ಮಾಡಿದ್ದೇನೆ. And during my thesis preparation, ನನ್ನ ಒಂದು ಥೀಸಿಸ್ ಅನ್ನು ಬರೆಯುವಂತಹ ಒಂದು ಸಿದ್ಧತೆಗಳಲ್ಲಿ I had to go to the one of Kerala's one mental institution. ಕೇರಳದಲ್ಲಿರುವಂತಹ ಒಂದು ಮಾನಸಿಕ ಇನ್ಸ್ಟಿಟ್ಯೂಷನ್ಗೆ ನಾನು ಹೋಗಬೇಕಾಗಿರುವ ಅಗತ್ಯ ಬಂತು. Because the doctor who was there was my guide there. ಆ ಒಂದು ಆಸ್ಪತ್ರೆಯಲ್ಲಿ ಇದ್ದಂತಹ ಒಂದು ಡಾಕ್ಟರು ನನ್ನ ಒಂದು ಗೈಡ್ ಆಗಿ ಇದ್ದರು. And to see him, ಅವರನ್ನು ನೋಡುವುದಕ್ಕಾಗಿ I had to go through all these hospital areas and all. ಆ ಒಂದು ಆಸ್ಪತ್ರೆಯ ಎಲ್ಲಾ ಒಂದು ಕ್ಷೇತ್ರಗಳನ್ನು ಹಾದು ಹೋಗಬೇಕಾಗಿರುವ ಅಗತ್ಯ ಬಂತು. I have seen young boys and young men, MBA, MCA, all in mental issues, depression, just because of love affairs. ಆ ಒಂದು ಕ್ಷೇತ್ರಗಳನ್ನು ಹಾದು ಹೋಗುತ್ತಿರುವಾಗ ಆಸ್ಪತ್ರೆಯಲ್ಲಿ ನಾನು ನೋಡಿದೆ, ಅನೇಕ ಯವನ ಹುಡುಗರು ಅನೇಕ ವಿಧವಾದಂತಹ ಒಳ್ಳೆಯ ವಿದ್ಯಾಭ್ಯಾಸಗಳನ್ನು ಪಡೆದುಕೊಂಡು ಕೂಡ ಅವರು ಮಾನಸಿಕವಾಗಿ ಸ್ಥಿರವಾಗದೆ ಅವರು ತೊಂದರೆಗಳಲ್ಲಿ ಬಿದ್ದಿರುವುದನ್ನು ನಾನು ಕಂಡೆನು. In our ministry itself, as a youth minister, when I was ministering, I have spoken with many youngsters and women, girls who are into depression, into emotional turmoil because they fell in love with the wrong person.
ನನ್ನ ಒಂದು ಸೇವೆಯ ಹಾದಿಯಲ್ಲಿಯೂ ಕೂಡ ಅನೇಕ ಯವನಸ್ಥರ ಮಧ್ಯದಲ್ಲಿ ಸೇವೆ ಮಾಡುವಾಗ ನಾನು ಅವರೊಟ್ಟಿಗೆ ಸೇವೆ ಮಾಡುವಾಗ ನಾನು ಕಂಡಿದ್ದೇನೆ, ಅವರನ್ನು ಭೇಟಿ ನೀಡಿದ್ದೇನೆ. ಈ ಒಂದು ಸಂಬಂಧಗಳ ಕಾರಣವಾಗಿ ನಿರಾಶೆಯಲ್ಲಿ ಒಳಗೊಂಡಿರುವಂತಹವರನ್ನು. See, love is a very precious thing. ಪ್ರೀತಿ ಎಂಬುದು ಬಹಳ ಬೆಲೆ ಉಳ್ಳದಾಗಿದೆ. Don't spend it on the wrong person. ಅದನ್ನು ತಪ್ಪಾದಂತಹ ವ್ಯಕ್ತಿಯ ಮೇಲೆ ಖರ್ಚು ಮಾಡಬೇಡಿರಿ. God know what time and what kind of partner God want to give you. ದೇವರು ಅರಿತವನಾಗಿದ್ದಾನೆ ನಿನಗೆ ಎಂತಹ ಜೀವನ ಸಂಗಾತಿಯನ್ನು ಕೊಡಬೇಕೆಂಬುದನ್ನು. That brings us to the second point. ಅದು ನಮ್ಮನ್ನು ಎರಡನೆಯ ಒಂದು ಅಂಶಕ್ಕೆ ತರುವಂತದಾಗಿದೆ. That is the reason for love. ಅದೇ ಪ್ರೀತಿಗಾಗಿ ಇರುವಂತಹ ಒಂದು ಕಾರಣವಾಗಿದೆ. What is the reason for love? ಪ್ರೀತಿಗೆ ಕಾರಣ ಏನಾಗಿದೆ? The reason for love is companionship. ಆ ಒಂದು ಪ್ರೀತಿಗೆ ಕಾರಣ ಏನು ಎಂಬುದಾಗಿ ನಾವು ನೋಡುವಾಗ ಒಂದು ಸಂಗಾತಿ ಎಂಬುದಾಗಿ ನಾವು ನೋಡುತ್ತೇವೆ. Lifelong companionship. ಜೀವನ ಒಂದು ಸಂಗಾತಿ ಎಂಬುದಾಗಿ ನಾವು ಕರೆಯುವುದೇನೆಂದರೆ ಜೀವನ ಪೂರ್ತಿಯಾಗಿ ನಮ್ಮೊಟ್ಟಿಗೆ ಒಂದು ಸಂಗಾತಿ ಬೇಕು ಅಥವಾ ಒಂದು ಜೊತೆಗಾರಳು ಬೇಕು ಎಂಬುದಾಗಿ. It is not about temporary one night stands. ಒಂದು ತಾತ್ಕಾಲಿಕವಾದಂತಹ ಒಂದು ರಾತ್ರಿಯ ಒಂದು ವಿಷಯ ಎಂಬುದಾಗಿ ನಾವು ನೋಡುತ್ತಿಲ್ಲ. It is not something you see for some time, for 1 month or 2 months you break up. ಪ್ರೀತಿ ಎಂಬುದು ಕೆಲವು ದಿವಸಗಳಿಗೋಸ್ಕರ ಇರುವಂತಹ 1-2 ದಿನ ಸ್ವಲ್ಪ ಕಾಲ ಇರುವಂತದ್ದು ಅಲ್ಲ. What did God say about Adam? ಆದಾಮನ ವಿಷಯವಾಗಿ ದೇವರು ಏನನ್ನು ಹೇಳಿದರು? He said it is not good that Adam must be alone. ದೇವರು ಹೇಳಿದರು ಆದಾಮನು ಒಬ್ಬಂಟಿಗನಾಗಿ ಇರುವುದು ಅದು ಒಳ್ಳೆಯದು ಅಲ್ಲ ಎಂಬುದಾಗಿ. Adam did not say that comment. ಆದಾಮನು ಆ ಒಂದು ವಿಷಯವನ್ನು ಹೇಳಲಿಲ್ಲ. But God told it to Adam. ಆದರೆ ದೇವರೇ ಆದಾಮನಿಗೆ ಹೇಳಿದನು. Did Adam go and said to God, I think I need to marry? ಆದಾಮನು ದೇವರ ಬಳಿಯಲ್ಲಿ ಹೋಗಿ ಹೇಳಿದನ, ದೇವರೇ ನಾನು ಮದುವೆ ಮಾಡಿಕೊಳ್ಳಬೇಕೆಂಬುದಾಗಿ ಅನಿಸ್ತಾ ಇದೆ ಎಂಬುದಾಗಿ. Your creator, your father, your creator know when it is your time to get married. ನಿನ್ನ ಸೃಷ್ಟಿಕರ್ತನಾದ ದೇವರಿಗೆ ಒಳ್ಳೆ ರೀತಿಯಾಗಿ ಆತನು ತಿಳಿದಿದ್ದಾನೆ ನೀನು ಮದುವೆ ಆಗಬೇಕಾಗಿರುವ ಸರಿಯಾದ ಸಮಯ ಯಾವುದು ಎಂಬುದಾಗಿ. Why did God give Eve later to Adam? ಯಾಕೆ? Please come again. Why did God gave Eve later to Adam? ಓಕೆ, ಹವ್ವಳನ್ನು ಆದಾಮನಿಗೆ ನಂತರವಾಗಿ ದೇವರು ಯಾಕೆ ಕೊಟ್ಟನು? He could have created Adam and Eve together. ಆದಾಮನನ್ನು ಹವ್ವಳನ್ನು ದೇವರು ಒಂದೇ ಸಮಯದಲ್ಲಿ ಸರಿಯಾಗಿ ಅದೇ ಸಮಯದಲ್ಲಿ ಸೃಷ್ಟಿ ಪಡಬಹುದಾಗಿತ್ತು. You can read in the word, he first created Adam, then after some time only he created Eve. ವಾಕ್ಯದಲ್ಲಿ ನಾವು ನೋಡುತ್ತೇವೆ ಮೊದಲು ದೇವರು ಆದಾಮನನ್ನು ಸೃಷ್ಟಿ ಮಾಡಿ ಸ್ವಲ್ಪ ಸಮಯದ ನಂತರ ನಾವು ಹವ್ವಳನ್ನು ದೇವರು ಸೃಷ್ಟಿ ಮಾಡಿದ್ದು ನಾವು ನೋಡುತ್ತೇವೆ. Why did God take that time gap? ಆ ಒಂದು ಸಮಯದ ಅಂತರವನ್ನು ದೇವರು ಯಾಕೆ ತೆಗೆದುಕೊಂಡರು? Because God wanted Adam to have fellowship first with him. ಯಾಕೆಂದರೆ ದೇವರು ಬಯಸಿದನು ಆದಾಮನು ಮೊದಲು ದೇವರೊಟ್ಟಿಗೆ ಒಂದು ಸಂಬಂಧದಲ್ಲಿ ಇರಬೇಕು ಎಂಬುದಾಗಿ. That is the secret of all divine love. ಎಲ್ಲ ಒಂದು ದೈವಿಕ ಪ್ರೀತಿಯ ಒಂದು ಸೀಕ್ರೆಟ್ ಇದೇ ಆಗಿರುವಂತದ್ದಾಗಿದೆ. When a man of God is connected to God, ಒಬ್ಬ ದೈವಿಕ ವ್ಯಕ್ತಿಯು ದೇವರೊಟ್ಟಿಗೆ ಒಂದಾಗಿರುವಾಗ God will connect you to the right partner. ದೇವರು ಆ ಒಂದು ವ್ಯಕ್ತಿಯನ್ನು ಸರಿಯಾದ ಜೀವನ ಸಂಗಾತಿಯೊಟ್ಟಿಗೆ ಒಂದಾಗಿಸುತ್ತಾರೆ. You are connected to God. ನೀವು ದೇವರೊಟ್ಟಿಗೆ ಸಂಬಂಧದಲ್ಲಿ ಒಂದಾಗಿರಬೇಕು. And God will connect you to the right husband. ಆಗ ನಿಮಗೆ ಬೇಕಾಗಿರುವ ಸರಿಯಾದ ಗಂಡ ಅಥವಾ ಜೀವನ ಸಂಗಾತಿಯೊಟ್ಟಿಗೆ ದೇವರು ನಿಮ್ಮನ್ನು ಒಂದಾಗಿಸುತ್ತಾರೆ. Yes, the reason for love must be God's will, God's choice. ನಿಮ್ಮ ಪ್ರೀತಿಗೆ ಕಾರಣ ಏನಾಗಿರಬೇಕೆಂದರೆ ದೇವರ ಚಿತ್ತವಾಗಿರಬೇಕು, ದೇವರ ಆಯ್ಕೆಯಾಗಿರಬೇಕು. In the book of Proverbs chapter 19
verses 14. ಆ ಒಂದು ಜ್ಞಾನೋಕ್ತಿಗಳ 19ನೇ ಅಧ್ಯಾಯದಲ್ಲಿ 14ನೇ ವಾಕ್ಯವನ್ನು ನಾವು ನೋಡುತ್ತೇವೆ. Bible say houses and riches are the inheritance from fathers. Sorry, come again. Houses and riches are the inheritance from fathers. ತಂದೆಗಳಿಂದ ಸಿಗುವಂತಹ ಒಂದು ಹಕ್ಕು ಆಗಿರುವಂತದ್ದಾಗಿದೆ, ಆಸ್ತಿ ಆಗಿರುವಂತದ್ದಾಗಿದೆ, ಮನೆ ಹಾಗೂ ಅಂತಸ್ತುಗಳು. But a prudent wife is from the Lord. ಆದರೆ ಒಂದು ಒಳ್ಳೆಯ ಒಂದು ಹೆಂಗಸು ಅಥವಾ ಸ್ತ್ರೀ ದೇವರಿಂದ ಬರುವವಳಾಗಿದ್ದಾಳೆ ಎಂಬುದಾಗಿ. That means you can get money from the father because of your inheritance. ನಿಮ್ಮ ಹಣವನ್ನು ಅಥವಾ ಆಸ್ತಿಯನ್ನು ನಿಮ್ಮ ತಂದೆಯಿಂದ, ನಿಮ್ಮ ತಂದೆ ತಾಯಿಗಳಿಂದ ಪಡೆದುಕೊಳ್ಳಬಹುದು. But a blessed woman, you cannot buy her. God has to give it to you. ಆದರೆ ಒಂದು ಆಶೀರ್ವದಿಸಲ್ಪಟ್ಟಂತಹ ಒಬ್ಬ ಸ್ತ್ರೀಯನ್ನು ಅಥವಾ ಜೀವನ ಸಂಗಾತಿಯನ್ನು ನೀನು ಕೊಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ದೇವರೇ ನಿನಗೆ ಕೊಡಬೇಕು. You can get a beautiful woman. ನೀನು ಒಂದು ಸುಂದರವಾದಂತಹ ಒಂದು ಸ್ತ್ರೀಯನ್ನು ನೀನು ಪಡೆದುಕೊಳ್ಳಬಹುದು. You can get a rich woman. ನೀನು ಒಬ್ಬ ಶ್ರೀಮಂತಳಾದ ಒಂದು ಸ್ತ್ರೀಯನ್ನು ನೀನು ಪಡೆದುಕೊಳ್ಳಬಹುದು. You can get a fair woman. ನೀನು ಒಂದು ಬಹಳ ಬೆಳ್ಳಗಿರುವಂತಹ ಒಬ್ಬ ಸ್ತ್ರೀಯನ್ನು ನೀನು ಪಡೆದುಕೊಳ್ಳಬಹುದು. You can get an educated woman. ನೀನು ಬಹಳ ವಿದ್ಯಾಭ್ಯಾಸ ಪಡೆದಿರುವಂತಹ ಒಬ್ಬ ಸ್ತ್ರೀಯನ್ನು ಕೂಡ ನೀನು ಪಡೆದುಕೊಳ್ಳಬಹುದು. But a blessed woman God has to give you. ಆದರೆ ಆಶೀರ್ವದಿಸಲ್ಪಟ್ಟಂತಹ ಸ್ತ್ರೀಯನ್ನು ದೇವರು ಮಾತ್ರ ಕೊಡುವುದಕ್ಕೆ ಸಾಧ್ಯ. That will only happen when you go close with him. ಅದು ಯಾವಾಗ ಆಗುತ್ತದೆ ಅಂದರೆ ನೀನು ದೇವರೊಟ್ಟಿಗೆ ಒಂದಾದಾಗ ಮಾತ್ರ ಆಗುವಂತದಾಗಿದೆ. First I told you there is a season for love. ನಾನು ಹೇಳಿದೆ ಪ್ರೀತಿಗೋಸ್ಕರ ಒಂದು ಸರಿಯಾದ ಸಮಯ ಇರುವಂತದಾಗಿದೆ. Then I told you there is a reason for love. ನಂತರವಾಗಿ ನಾನು ಹೇಳಿದೆ ಪ್ರೀತಿಗಾಗಿ ಒಂದು ಕಾರಣವೂ ಕೂಡ ಇರುವಂತದಾಗಿದೆ. The third thing, there is a person to love. ಮೂರನೇದಾಗಿ ಒಂದು ಸರಿಯಾದ ವ್ಯಕ್ತಿಯು ಕೂಡ ದೇವರಿಟ್ಟಿದ್ದಾನೆ ಪ್ರೀತಿ ಮಾಡುವುದಕ್ಕೋಸ್ಕರ. In the book of 2 Corinthians chapter 6 verses 14, 2ನೇ ಕೊರಿಂಥ 6ನೇ ಅಧ್ಯಾಯ 14ನೇ ವಾಕ್ಯ, it says that do not be unequally yoked together with unbelievers. ಆ ಒಂದು ವಾಕ್ಯವು ಹೇಳುವಂತದಾಗಿದೆ, ಅವಿಶ್ವಾಸಿಗಳೊಟ್ಟಿಗೆ ನೀವು ಒಂದು ಅವರ ಅನ್ಯೋನ್ಯತೆಯಲ್ಲಿ ಇಜ್ಜೋಡಾಗಬೇಡಿರಿ ಎಂಬುದಾಗಿ. See, the word written there is called yoked, Y-O-K-E-D, yoked. ಆ ಒಂದು ಆಂಗ್ಲ ಭಾಷೆಯಲ್ಲಿ ಯೋಕ್ಡ್ ಎಂಬುದಾಗಿ ಬರೆಯಲ್ಪಟ್ಟಿದೆ, ಅವರೊಟ್ಟಿಗೆ ನೀವು ಇಜ್ಜೋಡಾಗಬೇಡಿರಿ ಎಂಬುದಾಗಿ. What is the meaning of the word yoked? ಯೋಕ್ಡ್ ಅಥವಾ ಇಜ್ಜೋಡ್ ಎಂಬುದಾಗಿ ನಾವು ನೋಡುತ್ತೇವೆ. ಆ ಪದದ ಅರ್ಥ ಏನು? It has a direct meaning about marriage. ಆ ಒಂದು ಶಬ್ದವು ನೇರವಾಗಿ ಮದುವೆಯ ವಿಷಯವಾಗಿ ಮಾತನಾಡುವಂತದ್ದಾಗಿದೆ. It is not that it is not talking about your work area, your business or anything. It is specifically talking about your marriage. ಆ ಒಂದು ದೇವರ ವಾಕ್ಯವು ನೇರವಾಗಿ ಮದುವೆಯ ಅಥವಾ ಜೀವನ ಸಂಗಾತಿಯನ್ನು ಆರಿಸಿಕೊಳ್ಳುವಂತಹ ವಿಷಯದಲ್ಲಿಯೇ ಮಾತನಾಡುವಂತದ್ದಾಗಿದೆ. If you tie a donkey and a horse together in a chariot, what will happen? ಆ ಒಂದು ರಥದಲ್ಲಿ ನೀವು ಒಂದು ಕಡೆ ಒಂದು ಕುದುರೆಯನ್ನು ಇನ್ನೊಂದು ಕಡೆ ಒಂದು ಕತ್ತೆಯನ್ನು ನೀವು ಇಜ್ಜೋಡಾಗಿ ಮಾಡಿದರೆ ಏನಾಗುತ್ತದೆ? Oh, you look, both have a 4 foot, both have tail, both have 2 ears, both have 2 eyes, but one is a horse, one is a donkey. ನಾವು ನೋಡ್ತೇವೆ ಎರಡರಲ್ಲಿಯೂ ಕೂಡ ಕತ್ತೆಗೂ 4 ಕಾಲಿದೆ, ಕುದುರೆಗೂ 4 ಕಾಲಿದೆ, ಒಂದು ಬಾಲವು ಕೂಡ ಇದೆ, ಮಖವಿದೆ, 2 ಕಣ್ಣುಗಳಿದೆ, ಎಲ್ಲವೂ ಇದೆ. ಆದರೆ ಒಂದು ಕತ್ತೆ ಆಗಿದೆ, ಇನ್ನೊಂದು ಕುದುರೆ ಆಗಿದೆ. You see, it cannot work. ನಾವು ನೋಡುತ್ತೇವೆ ಅದು ಕಾರ್ಯ ಮಾಡುವುದಕ್ಕೆ ಸಾಧ್ಯವಿಲ್ಲ ಆ ರೀತಿಯಾಗಿ. Connection gone. Sound gone. Sound gone? Yeah, now it came. Okay. So imagine, how can you tie a bull and a goat together? Okay, ನೀವು ಒಂದು ಹಸುವನ್ನು ಅಥವಾ ಇನ್ನೊಂದು ಗೋಟನ್ನು, ಕುರಿಯನ್ನು ಹೇಗೆ ನೀವು ಒಂದು ಜೊತೆಯಾಗಿ ಕಟ್ಟುವುದಕ್ಕೆ ಸಾಧ್ಯ? It is not possible. If you do that, ಅದು ಸಾಧ್ಯವಿಲ್ಲ. ಅದನ್ನು ನೀವು ಮಾಡುವುದಕ್ಕೆ ಪ್ರಯತ್ನ ಕೂಡ ಮಾಡಿದರೆ you cannot work in a farm. ನೀವು ಒಂದು ತೋಟದಲ್ಲಿ ಅಥವಾ ಒಂದು ವ್ಯವಸಾಯ ಮಾಡುವಂತಹ ಸ್ಥಳದಲ್ಲಿ ಕೆಲಸ ಮಾಡುವುದಕ್ಕೆ ಸಾಧ್ಯವಿಲ್ಲ. That is what the Bible is saying here. ದೇವರ ವಾಕ್ಯವು ಕೂಡ ಅದನ್ನೇ ಹೇಳುವಂತದ್ದಾಗಿದೆ.
Do not be unequally yoked with an unbeliever. ನೀವು ಅವಿಶ್ವಾಸಿಗಳೊಟ್ಟಿಗೆ ಒಂದು ಇಜ್ಜೋಡಾಗಿ ನೀವು ಇರಬೇಡಿರಿ ಎಂಬುದಾಗಿ. Bringing the wrong person and asking God to make him right. ನೀವು ತಪ್ಪಾದಂತಹ ವ್ಯಕ್ತಿಯನ್ನು ನೀವು ಕರೆತಂದು ಅವರನ್ನು ಸರಿ ಮಾಡಿರಿ ಎಂಬುದಾಗಿ ಹೇಳುವುದು ಅಲ್ಲ. The most safest thing is believer marry a believer. ನಾವು ಎಲ್ಲದಕ್ಕಿಂತ ಒಂದು ಕ್ಷೇಮವಾದ ಸುರಕ್ಷಿತವಾದಂತಹ ಒಂದು ಸಲಹೆ ಏನೆಂದರೆ ಒಬ್ಬ ವಿಶ್ವಾಸಿ ಇನ್ನೊಂದು ವಿಶ್ವಾಸಿಯನ್ನೇ ಮದುವೆ ಆಗಬೇಕು. They must match your spirituality. ಅವರು ನಿಮ್ಮ ಆತ್ಮಿಕತೆಯ ಕುರಿತಾಗಿ ಆತ್ಮಿಕತೆಯ ಒಂದು ವಿಷಯದಲ್ಲಿ ಒಂದು ಸಾಮಾನ್ಯತೆಯು ಇರುವ ಒಂದು ವ್ಯಕ್ತಿಯಾಗಿರಬೇಕು. If the boy and the girl have fallen in love with the Lord, ಆ ಒಂದು ಹುಡುಗಿ ಅಥವಾ ಹುಡುಗ ಒಂದು ಪ್ರೀತಿಯಲ್ಲಿ ಇರುವುದಾದರೆ, and God knows how to bring them together. ದೇವರು ಅವರನ್ನು ಜೊತೆಯಾಗಿ ಒಂದಾಗಿಸುವುದು ಹೇಗೆ ಎಂಬುದಾಗಿ ದೇವರಿಗೆ ಗೊತ್ತಿರುವಂತದ್ದಾಗಿದೆ. Now look at the plan of God. ದೇವರ ಯೋಜನೆಯನ್ನು ಸ್ವಲ್ಪ ನೀವು ನೋಡಿರಿ. God created Adam. ದೇವರು ಆದಾಮನನ್ನು ಸೃಷ್ಟಿ ಮಾಡಿದರು. And they were having fellowship with each other. ಅವರು ಒಬ್ಬರೊಟ್ಟಿಗೆ ಒಬ್ಬರು ಅನ್ಯೋನ್ಯತೆಯಲ್ಲಿ ಇದ್ದಿದ್ದನ್ನು ನಾವು ನೋಡುತ್ತೇವೆ. And God found that it was not good that Adam must be alone. ದೇವರು ಹೇಳಿದರು ಆದಾಮನು ಒಬ್ಬಂಟಿಗನಾಗಿರುವುದು ಒಳ್ಳೆಯದು ಅಲ್ಲ ಎಂಬುದಾಗಿ. So what did God do? ದೇವರು ಏನನ್ನು ಮಾಡಿದನು? Bible say God brought a deep sleep upon Adam. ದೇವರ ವಾಕ್ಯ ಹೇಳುತ್ತದೆ, ದೇವರು ಆದಾಮನ ಮೇಲೆ ಒಂದು ಆಳವಾದಂತಹ ಒಂದು ನಿದ್ರೆಯನ್ನು ತಂದನು ಎಂಬುದಾಗಿ. What is the deep sleep upon Adam? ಆ ಒಂದು ಆಳವಾದಂತಹ ನಿದ್ರೆ ಏನು ಎಂಬುದಾಗಿ ನಾವು ನೋಡುತ್ತೇವೆ. It represents our rest in the Lord. ಆ ದೇವರಲ್ಲಿ ತೆಗೆದುಕೊಳ್ಳಬೇಕಾಗಿರುವಂತಹ ವಿಶ್ರಾಂತಿಯ ವಿಷಯವಾಗಿ ನಾವು ನೋಡುತ್ತೇವೆ. When he was constantly resting in God, ಸತತವಾಗಿ ಆದಾಮನು ದೇವರಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿರುವಾಗ God was preparing a woman for him. ದೇವರು ಆತನಿಗೋಸ್ಕರ ಒಂದು ಸ್ತ್ರೀಯನ್ನು ಸೃಷ್ಟಿ ಮಾಡುತ್ತಿದ್ದನು. When you are walking close with God, ನೀವು ದೇವರ ಜೊತೆಯಲ್ಲಿ ಒಂದಾಗಿ ನಡೆಯುತ್ತಿರುವಾಗ God will start working on your partner. ದೇವರು ನಿನ್ನ ಜೀವನ ಸಂಗಾತಿಯ ವಿಷಯವಾಗಿ ಸಿದ್ಧತೆಯನ್ನು ಕಾರ್ಯವನ್ನು ಆತನು ಮಾಡುತ್ತಾನೆ. If you are a man of prayer or a woman of prayer, God is working on your partner right now. ನೀನು ಪ್ರಾರ್ಥನೆಯ ಒಬ್ಬ ವ್ಯಕ್ತಿಯಾಗಿ ಹುಡುಗನಾಗಿ ಹುಡುಗಿಯಾಗಿ ನೀನು ಇರುವುದಾದರೆ ದೇವರು ನಿನ್ನ ಜೀವನ ಸಂಗಾತಿಯ ವಿಷಯವಾಗಿ ಕಾರ್ಯ ಮಾಡುತ್ತಿದ್ದಾನೆ. Now the Bible say after creating Eve, God brought Eve to Adam. ನಾವು ನೋಡುತ್ತೇವೆ ದೇವರು ಹವ್ವಳನ್ನು ಸೃಷ್ಟಿ ಮಾಡಿದ ನಂತರ ಹವ್ವಳನ್ನು ಆದಾಮನ ಬಳಿಗೆ ಕರೆತಂದನು ಎಂಬುದಾಗಿ. Adam did not go out for looking for woman. ಆದಾಮನು ಹವ್ವಳನ್ನು ಹುಡುಕಿಕೊಂಡು ಅವನು ಆಚೆ ಹೋಗಲಿಲ್ಲ. But the hudugi was directed to Adam. ಆದರೆ ಹುಡುಕಿಯನ್ನು ದೇವರು ಆದಾಮನ ಬಳಿಗೆ ಕರೆತಂದನು. All boys must pray like this. ಎಲ್ಲಾ ಹುಡುಗರು ಕೂಡ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. Lord, bring me the right wife. ದೇವರೇ, ಸರಿಯಾದ ಜೀವನ ಸಂಗಾತಿಯನ್ನು ನನ್ನ ಬಳಿಗೆ ನೀವು ತನ್ನಿರಿ ಎಂಬುದಾಗಿ. All the young girls must pray like this. ಎಲ್ಲಾ ಯವನ ಹುಡುಗಿಯರು ಕೂಡ ಇದೇ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. Take me to the right husband. ನನ್ನನ್ನು ಸರಿಯಾದಂತಹ ಜೀವನ ಸಂಗಾತಿಯ ಬಳಿಗೆ ನೀನು ಕರೆದುಕೊಂಡು ಹೋಗು ಎಂಬುದಾಗಿ. Don't reverse this order. ನೀವು ಈ ಒಂದು ಆರ್ಡರ್ ಅನ್ನು ನೀವು ಉಲ್ಟಾ ಪುಲ್ಟಾ ಮಾಡಬೇಡಿರಿ. Man is chasing woman. ಒಂದು ಪುರುಷನು ಸ್ತ್ರೀಯ ವಿಷಯವಾಗಿ what is that? He don't want to chase woman. You stay in God. Okay, so ಮನುಷ್ಯನು ಒಂದು ಸ್ತ್ರೀಯ ಹಿಂದೆ ಓಡುತ್ತಿಲ್ಲ, ನೀವು ದೇವರ ಒಂದು ಬಳಿಯಲ್ಲಿ ಇರಿರಿ. And God will take that sister and bring it to you. ಆ ಒಂದು ಸ್ತ್ರೀಯನ್ನು ದೇವರೇ ನಿನ್ನ ಬಳಿಗೆ ಕರೆತರುವ ಆತನಾಗಿದ್ದಾನೆ. When that woman was brought to Adam, ಆ ಒಂದು ಸ್ತ್ರೀ ಹವ್ವಳನ್ನು ದೇವರು ಆದಾಮನ ಬಳಿಗೆ ಕರೆತಂದಾಗ it is Adam only told, she is my flesh and she is my blood. ಆ ನಂತರವಾಗಿ ಆದಾಮನು ಹೇಳಿದನು, ಈಕೆ ನನ್ನ ಶರೀರವು ನನ್ನ ರಕ್ತವು ಕೂಡ ಆಗಿದ್ದಾಳೆ ಎಂಬುದಾಗಿ. That means Mr. Adam,
you must be willing to accept God's choice. ಆಗ ನಾವು ಇನ್ನೊಂದು ವಿಷಯವನ್ನು ನೋಡುತ್ತೇವೆ, ದೇವರ ಆಯ್ಕೆಯನ್ನು ನೀನು ಸ್ವೀಕರಿಸುವುದಕ್ಕೆ ಸಿದ್ಧನಾಗಿರಬೇಕು. Don't try to find mistake in your partner. ನಿನ್ನ ಜೀವನ ಸಂಗಾತಿಯಲ್ಲಿ, ದೇವರು ನಿನ್ನಗೋಸ್ಕರ ಹುಡುಕುತ್ತಿರುವಂತಹ ಜೀವನ ಸಂಗಾತಿಯಲ್ಲಿ ತಪ್ಪುಗಳನ್ನು ಹುಡುಕಬೇಡ. When Adam said, yes, she is the bone of my bone, the flesh of my flesh. ಆದಾಮನು ಹೇಳಿದನು, ಈಕೆ ನನ್ನ ಒಂದು ಎಲುಬುಗಳಲ್ಲಿ ಎಲುಬು, ನನ್ನ ಮಾಂಸದಲ್ಲಿ ಮಾಂಸ ಎಂಬುದಾಗಿ. Bible say, now they shall become one, God said. ದೇವರ ವಾಕ್ಯವು ಹೇಳುತ್ತದೆ, ದೇವರು ಹೇಳಿದರು, ಈಗ ಅವರು ಒಂದಾಗಿದ್ದಾರೆ ಎಂಬುದಾಗಿ. When a praying man and a praying woman accept each other, then only God can bless that family life. ಒಂದು ಪ್ರಾರ್ಥನೆ ಮಾಡುವಂತಹ ಒಬ್ಬ ಪುರುಷನು ಪ್ರಾರ್ಥನೆ ಮಾಡುವಂತಹ ಸ್ತ್ರೀಯನ್ನು ಸ್ವೀಕರಿಸಿದಾಗ, ಅವರು ಒಂದಾದಾಗ ಮಾತ್ರ ದೇವರು ಆ ಮದುವೆಯನ್ನು ಆಶೀರ್ವದಿಸುವುದಕ್ಕೆ ಸಾಧ್ಯ. Understand, in godly marriage, God will never force you to marry someone God wants. It is your choice. ನಾವು ನೋಡುತ್ತೇವೆ, ದೇವರು ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಿಮ್ಮನ್ನು ಬಲವಂತ ಮಾಡುವುದಿಲ್ಲ, ಆಯ್ಕೆ ಯಾವಾಗಲೂ ಕೂಡ ನಿಮ್ಮದೇ ಆಗಿರುತ್ತದೆ. That is what you have to understand. God will never catch your ear and pull and tell you have to marry her. ದೇವರು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಕಿವಿಯನ್ನು ಹಿಡಿದುಕೊಂಡು ನಿಮ್ಮನ್ನು ಬಲವಂತ ಮಾಡಿ ಇದೇ ಹುಡುಗಿಯನ್ನು ಅಥವಾ ಸ್ತ್ರೀಯನ್ನು ನೀನು ಮದುವೆ ಮಾಡಿಕೊಳ್ಳಬೇಕು ಎಂಬುದಾಗಿ ದೇವರು ಹೇಳುವುದಿಲ್ಲ. It is man's desire only forces himself. ಆ ಮನುಷ್ಯನ ಒಂದು ಆಕಾಂಕ್ಷೆಗಳು ಅಥವಾ ಬಯಕೆಗಳೇ ಆ ಒಂದು ಮನುಷ್ಯನನ್ನು ಮುಂದೆ ಹೋಗುವುದಕ್ಕೆ ಕಾರಣವಾಗಿ ಮಾಡುತ್ತವೆ. I know many godly boys, many godly girls, they lost the purpose of God because they were guided by their own emotion. ನಾನು ಅನೇಕ ಯೌವನ ಹುಡುಗಿಯರನ್ನು ನಾನು ನೋಡಿದ್ದೇನೆ, ಅವರಲ್ಲಿ ದೇವರ ಉದ್ದೇಶಗಳನ್ನು ಕಳೆದುಕೊಂಡಿರುವುದನ್ನು. ಯಾಕೆಂದರೆ ಅವರು ತಮ್ಮ ಸ್ವಂತ ಬುದ್ಧಿಯಿಂದ ಅಥವಾ ಸ್ವಂತ ಶರೀರದ ಇಚ್ಛೆಗಳಿಂದ ಅವರು ನಡೆಸಲ್ಪಟ್ಟ ಕಾರಣವಾಗಿ. They end up in wrong marriage and then later they cry and say, oh, if I could have waited, I could have got a better person. ಅವರು ತಪ್ಪಾದಂತಹ ಒಂದು ಮದುವೆಯಲ್ಲಿ ಅವರು ಬಿದ್ದು ಆ ನಂತರವಾಗಿ ಹತ್ತುಕೊಂಡು ಪ್ರಾರ್ಥನೆ ಮಾಡಿ, ಅಯ್ಯೋ ನಾನು ಇನ್ನು ಸ್ವಲ್ಪ ಕಾಲ ನಾನು ವೇಟ್ ಮಾಡಿದರೆ ಚೆನ್ನಾಗಿತ್ತಾಯ್ತು ಅಲ್ವಾ ಎಂಬುದಾಗಿರುವುದನ್ನು ನಾವು ನೋಡುತ್ತೇವೆ. I want to tell you, brothers and sisters, wait on the Lord and ask the Lord to make everything right on your behalf. ಸಹೋದರನೇ ಸಹೋದರಿಯೇ, ದೇವರ ಸಮಯಕ್ಕಾಗಿ ನೀನು ಕಾಯಬೇಕೆಂಬುದಾಗಿಯೂ ಆತನು ಸರಿಯಾದ ಸಮಯದಲ್ಲಿ ಎಲ್ಲವನ್ನು ಮಾಡುತ್ತಾನೆ ಎಂಬುದಾಗಿಯೂ ಕೂಡ ನಾನು ನಿನಗೆ ಹೇಳಲು ಬಯಸುತ್ತೇನೆ. In the book of Genesis chapter 6 verses 1 to 3, ನಾವು ಆದಿಕಾಂಡ 6ನೇ ಅಧ್ಯಾಯ 1-3 ವಾಕ್ಯದ ತನಕ ನೋಡುತ್ತೇವೆ. Bible say, now it came to pass when men began to multiply on the face of the earth, the daughters were born to them. ನಾವು ನೋಡುತ್ತೇವೆ ಆ ವಾಕ್ಯದಲ್ಲಿ, ಈ ಲೋಕದಲ್ಲಿ ಮನುಷ್ಯರ ಸಂಖ್ಯೆಯು ಬೆಳೆಯುತ್ತಿರುವಾಗ ಅವರಿಗೆ ಪುತ್ರಿಯರು ಅಥವಾ ಹುಡುಗಿಯರು ಹುಟ್ಟಿದ್ದನ್ನು ನಾವು ನೋಡುತ್ತೇವೆ ಎಂಬುದಾಗಿ. Verses 2, and the sons of God saw the daughters of men that they were beautiful, and they took wives for themselves of all whom they chose. ಆ ವಾಕ್ಯಗಳಲ್ಲಿ ಮುಂದುವರಿಸಿ ನಾವು ನೋಡುತ್ತೇವೆ, ಆ ದೇವ ಪುತ್ರರಲ್ಲಿ ಅನೇಕರು ಈ ಒಂದು ದೇವ ಪುತ್ರಿಯರು ಸುಂದರವಾಗಿದ್ದನ್ನು ನೋಡಿ ಅವರ ಆಯ್ಕೆಯ ಒಂದು ನಿಮಿತ್ತದ ಅವರ ಒಂದು ಆಯ್ಕೆಯ ಪ್ರಕಾರವಾಗಿ ಅವರು ಬೇಕಾದವರನ್ನು ಮದುವೆ ಮಾಡಿಕೊಂಡರು, ತೆಗೆದುಕೊಂಡರು. Sons of God marrying the daughters of men. ದೇವ ಪುತ್ರರು ಆ ದೇವ ಪುತ್ರಿಯರನ್ನು ಮದುವೆ ಆಗಿದರು. Daughters of men, daughters of men, ಮನುಷ್ಯ ಪುತ್ರರು, right? ಓಕೆ, ಒಂದು ಮನುಷ್ಯರ, ಓಕೆ ಸಾರಿ, ಹಾಗಾದ್ರೆ ದೇವ ಪುತ್ರರು ಮನುಷ್ಯರ ಒಂದು ಹುಡುಗಿಯರು, ಅವರಿಗೆ ಹುಟ್ಟಿದಂತಹ ಹುಡುಗಿಯರನ್ನು ಮದುವೆ ಮಾಡಿಕೊಂಡರು. That means there was a mixing of the divine and mixing of the carnal. ಆಗ ಅಲ್ಲಿ ನಾವು ನೋಡುತ್ತೇವೆ, ದೈವಿಕ ಒಂದು ವಿಷಯವು ಹಾಗೂ ಲೌಕಿಕ ವಿಷಯವನ್ನು ಅಲ್ಲಿ ಮಿಕ್ಸ್ ಮಾಡಿದ್ದನ್ನು ನಾವು ನೋಡುತ್ತೇವೆ. And what did God say? ದೇವರೇನು ಹೇಳಿದರು? Genesis 6:3. ಆದಿಕಾಂಡ 6:3ರಲ್ಲಿ, and the Lord said, ದೇವರು ಹೇಳಿದರು,
My spirit shall not strive with man forever, for indeed he is flesh, yet his days shall be 120 years. ದೇವರ ವಾಕ್ಯವು ಹೇಳುವಂತದ್ದಾಗಿದೆ, ನನ್ನ ಆತ್ಮವು ಸದಾ ಕಾಲವು ಇವರ ಮಧ್ಯದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ, ಇವರ ದಿನಗಳು ಒಂದು ಸಂಖ್ಯೆ ಕಡಿಮೆ ಮಾಡಲ್ಪಟ್ಟು 120 ವರ್ಷ ಕಾಲ ಆಗುತ್ತದೆ ಎಂಬುದಾಗಿ. You see, when you go for your own desire, God's plan and God's idea or God's grace is lost in your life. ನೀವು ನಿಮ್ಮ ಸ್ವ ಬುದ್ಧಿಯಿಂದ ನಿಮ್ಮ ಜೀವಿತವನ್ನು ಜೀವಿಸುವುದಕ್ಕೆ ನೀವು ಪ್ರಯತ್ನ ಮಾಡಿದಾಗ ದೇವರ ಉದ್ದೇಶ, ದೇವರ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಿಂತು ಹೋಗುತ್ತವೆ. So brothers and sisters, it's the most important thing that you find your time to spend in the presence of God. ದೇವರ ಒಂದು ಪ್ರೀತಿಯ ದೇವ ಜನರೇ, ನೀವು ದೇವರ ಸನ್ನಿಧಿಯಲ್ಲಿ ಒಂದು ಉತ್ತಮವಾದ ಸಮಯವನ್ನು ಕಳೆಯುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿರಿ. I want to just finish with 15 minutes. We are having 15 minutes. I want to just finish it, conclude this. ನಾನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸಂದೇಶವನ್ನು ಮುಗಿಸಲು ನಾನು ಬಯಸುವನಾಗಿದ್ದೇನೆ. There are a lot of other things to say, but we will look at this and in some more time, a different time, because we have to conclude it within 15 minutes. ನಾವು ಈ ಒಂದು ಸಂದರ್ಭಗಳಲ್ಲಿ ಅನೇಕ ವಿಷಯಗಳಿದೆ, ಆದರೆ ನಾನು ಕೆಲವೇ ವಿಷಯಗಳನ್ನು ಹೇಳುತ್ತೇನೆ ಸಮಯಕ್ಕೆ ಸರಿಯಾಗಿ ಮುಗಿಸುವ ಕಾರಣವಾಗಿ. I am going to give you some practical instruction on protecting yourself and maintaining your holy life. ನಿಮ್ಮ ಒಂದು ಪವಿತ್ರವಾದಂತಹ ಜೀವಿತವನ್ನು ಕಾಪಾಡಿಕೊಳ್ಳುವುದಕ್ಕೆ ಬೇಕಾಗಿರುವಂತಹ ಪ್ರಾಕ್ಟಿಕಲ್ ಕಾರ್ಯರೂಪವಾಗಿ ಬೇಕಾಗಿರುವಂತಹ ಕೆಲವು ಸಲಹೆಗಳನ್ನು ನಾನು ಕೊಡಲು ಬಯಸುತ್ತೇನೆ. I want to start with our sisters. ನಾನು ಹುಡುಗಿಯರು ಅಥವಾ ಸಹೋದರಿಯರ ಒಂದು ಅವರಿಂದ ನಾನು ಪ್ರಾರಂಭ ಮಾಡಲು ಬಯಸುತ್ತೇನೆ. The first thing that sisters you must do, that we must stop advertising. ನಾವುಗಳು ಮೊದಲನೇದಾಗಿ ಮಾಡಬೇಕಾಗಿರುವಂತಹ ವಿಷಯವೇನೆಂದರೆ ನಮ್ಮನ್ನು ನಾವೇ ತೋರಿಸಿಕೊಳ್ಳುವುದನ್ನು ನಿಲ್ಲಿಸಬೇಕು. What is the use of advertisement? ನಾವು ನಮ್ಮನ್ನು ನಾವೇ ಅಡ್ವರ್ಟೈಸ್ಮೆಂಟ್ ಮಾಡಿಕೊಳ್ಳುವುದರಲ್ಲಿ ಪ್ರಯೋಜನವೇನು? When you advertise, people will come to buy. ನೀವು ಅಡ್ವರ್ಟೈಸ್ ಮಾಡಿದಾಗ ಜನರು ಕೊಂಡುಕೊಳ್ಳುವುದಕ್ಕೆ ಬರುತ್ತಾರೆ. If you advertise yourself more, you will also attract a crowd. ನೀವು ನಿಮ್ಮನ್ನು ನೀವೇ ಹೆಚ್ಚಾದಂತಹ ರೀತಿಯಲ್ಲಿ ಅಡ್ವರ್ಟೈಸ್ ಮಾಡಿದರೆ ಹೆಚ್ಚಾದಂತಹ ಜನರು ಕೂಡ ನಿಮ್ಮ ಕಡೆಗೆ ಆಕರ್ಷಿತರಾಗುತ್ತಾರೆ. Oh, this boy is disturbing me, this person is disturbing me. You must also learn not to advertise yourself. ಆ ಹುಡುಗನು ನನ್ನ ಹಿಂದೆ ಬರುತ್ತಿದ್ದಾನೆ, ಈ ಹುಡುಗನು ನನಗೆ ತೊಂದರೆ ಕೊಡುತ್ತಿದ್ದಾನೆ. ಆಗ ಅಂತಹ ಸಂದರ್ಭಗಳಲ್ಲಿ ನೀವು ಪರೀಕ್ಷೆ ಮಾಡಿಕೊಳ್ಳಬೇಕು, ನಿಮ್ಮನ್ನು ನೀವೇ ಅಡ್ವರ್ಟೈಸ್ ಮಾಡುವುದನ್ನು ನಿಲ್ಲಿಸಬೇಕು. You must be careful about your own body language. ನಿಮ್ಮ ಶರೀರದ ಭಾಷೆ ಏನಾಗಿದೆ ಎಂಬುದರ ವಿಷಯವಾಗಿ ನೀವು ಎಚ್ಚರವಾಗಿರಬೇಕು. That you must be careful that you must not invite unwanted attention to you. ನೀವು ಎಚ್ಚರವಾಗಿರಬೇಕು, ಬೇಡದಂತಹ ಒಂದು ಗಮನವನ್ನು ನಿಮ್ಮ ಕಡೆಗೆ ನೀವು ಸೆಳೆಯಬಾರದು. It is normal and natural to show off your beauty. ಇದು ಒಂದು ಸಾಮಾನ್ಯ ವಿಧವಾಗಿ ನೋಡುವಾಗ ನಿಮ್ಮ ಸೌಂದರ್ಯವನ್ನು ತೋರಿಸಿಕೊಳ್ಳುವುದು ಒಂದು ಸಾಮಾನ್ಯತೆ ಮನುಷ್ಯರಲ್ಲಿರುವುದು. But there is a righteous way, there is a holy way. ಆದರೆ ಅದಕ್ಕೆ ಒಂದು ಸರಿಯಾದಂತಹ ಪರಿಶುದ್ಧವಾದ ಸರಿಯಾದಂತಹ ಒಂದು ವಿಧಾನ ಇರುವಂತದ್ದಾಗಿದೆ. If you are a believer, a born again Christian, you must be careful for that. ನೀನು ಒಬ್ಬ ರಕ್ಷಣೆ ಹೊಂದಿದಂತಹ ವ್ಯಕ್ತಿಯಾಗಿ ಇರುವುದಾದರೆ ಇದರ ವಿಷಯವಾಗಿ ಬಹಳ ಕಾಳಜಿ ವಹಿಸಬೇಕು ಎಂಬುದಾಗಿ ನಾನು ಹೇಳುತ್ತೇನೆ. And young men, I want to tell you, ಯವನ ಹುಡುಗರೇ ಅಥವಾ ಸಹೋದರರೇ, ನಿಮಗೆ ಹೇಳಲು ಬಯಸುತ್ತೇನೆ, it is normal to look to a woman. Sorry? It is normal for a man or a woman to look at each other. ಒಬ್ಬರನ್ನೊಬ್ಬರು ನೋಡಿಕೊಳ್ಳುವುದು ಇದು ಬಹಳ ಸಾಮಾನ್ಯವಾದ ಒಂದು ವಿಷಯವಾಗಿದೆ. But your look must not go into this deep and fantasizing look. ಆದರೆ ನಿಮ್ಮ ನೋಟವು ಒಂದು ಆಳವಾದ ರೀತಿಯಲ್ಲಿ ಹೋಗಿ ಅದು ಕಲ್ಪನೆಯನ್ನು ಮಾಡಿಕೊಳ್ಳುವ ರೀತಿಯಲ್ಲಿ ಆಗಬಾರದು. You see, our eyes have attraction. ನಮ್ಮ ಕಣ್ಣುಗಳು ಆಕರ್ಷಣೆಯ ಒಂದು ಬಲವನ್ನು ಹೊಂದಿದವಾಗಿದೆ. So that is what in the book of Job say, I have did a covenant with my eyes. How will I look to a virgin?
ಆದ ಕಾರಣವೇ ಯೋಬನು ಹೇಳುತ್ತಾನೆ, ನಾನು ನನ್ನ ಕಣ್ಣುಗಳೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇನೆ, ನಾನು ಒಬ್ಬ ಕನ್ಯೆಯನ್ನು ಹೇಗೆ ನೋಡುವುದಕ್ಕೆ ಸಾಧ್ಯ ಎಂಬುದಾಗಿ. Both man and woman, you must ask that Lord will give you control to the lust of your eyes. ಎಲ್ಲ ಒಂದು ಯೌವನ ಹುಡುಗರು ಹುಡುಗಿಯರು ನೀವು ಕೇಳಿಕೊಳ್ಳಬೇಕು, ದೇವರು ನಿಮಗೆ ನಿಮ್ಮ ಶರೀರ ಇಚ್ಛೆಗಳ ಮೇಲೆ ನಿಯಂತ್ರಣವನ್ನು ಕೊಡಲಿ ಎಂಬುದಾಗಿ. And boys and girls, I want to tell you, don't talk too much with each other. ಒಂದು ಹುಡುಗರು ಹುಡುಗಿಯರು ನಿಮಗೆ ನಾನು ಹೇಳಲು ಬಯಸುತ್ತೇನೆ, ನೀವು ಒಬ್ಬರೊಟ್ಟಿಗೆ ಒಬ್ಬರು ಹೆಚ್ಚಾಗಿ ಬಹಳ ಹೆಚ್ಚಾಗಿ ನೀವು ಮಾತನಾಡಬೇಡಿರಿ. See, there are good talk, you can talk as friends, you are very good classmates, there are a lot of things, but Bible say when the words increase, sin also increase. ಹೌದು, ನೀವು ಒಂದು ಸಾಮಾನ್ಯ ರೀತಿಯಲ್ಲಿ ಒಂದು ಸಂಬಂಧದಲ್ಲಿ ಇದ್ದುಕೊಳ್ಳುವುದು ಯಾವುದೇ ರೀತಿಯಾಗಿ ತಪ್ಪಾಗಿಲ್ಲ. ಆದರೆ ದೇವರ ವಾಕ್ಯವು ಹೇಳುವಂತದ್ದಾಗಿದೆ, ಎಲ್ಲಿ ಹೆಚ್ಚು ಶಬ್ದಗಳಿದ್ದಾವೋ ಅಲ್ಲಿ ಪಾಪವು ಕೂಡ ಇರುವಂತದ್ದಾಗಿದೆ. Yeah, the more you talk, there are chances that things will be included in your talk. ನೀವು ಹೆಚ್ಚಾಗಿ ನೀವು ಮಾತನಾಡುವಾಗ ಅಲ್ಲಿ ಬೇಡದಂತಹ ಶಬ್ದಗಳು ಬರುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದಾಗಿದೆ. And both women and men understand, youngsters, stop listening to certain things. ನೀವು ಅರ್ಥ ಮಾಡಿಕೊಳ್ಳಬೇಕು, ಯವನ ಹುಡುಗರು ಕೂಡ ಹುಡುಗಿಯರು ಕೂಡ ಕೆಲವು ಸಂಗತಿಗಳನ್ನು ನೀವು ಕೇಳುವುದನ್ನು ನಿಲ್ಲಿಸಬೇಕು. Some people, you know, they will praise you in Facebook, in social media. ಕೆಲವರು ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಫೇಸ್ಬುಕ್ ನಲ್ಲಾಗಲಿ ನಿಮ್ಮನ್ನು ಸ್ತುತಿಸುತ್ತಾರೆ. Oh, you are very cute, you are very beautiful, you are wonderful, lot of things they will say. ಅವರು ಹೇಳುತ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ, ತುಂಬಾ ಚೆನ್ನಾಗಿದ್ದೀರಾ, ಸುಂದರವಾಗಿದ್ದೀರಾ ಎಂಬುದಾಗಿ ಸ್ತುತಿಸುವುದನ್ನು ನಾವು ನೋಡುತ್ತೇವೆ. And many of this praise, you will fall into that praise. ನೀವು ಇಂತಹ ವಿಧವಾದಂತಹ ಸ್ತುತಿಗಳನ್ನು ಅವರಿಂದ ಕೇಳುವಾಗ ನೀವು ಅವರ ಒಂದು ಮಾತುಗಳಲ್ಲಿ ಬೀಳುತ್ತೀರಿ. That this is a very what you call thing, because we have the Instagram account, everybody is taking selfie, everything is putting, but the comments that is coming, many people, they don't know how to handle these comments. ನಾವು ನೋಡ್ತೇವೆ ಇನ್ಸ್ಟಾಗ್ರಾಮ್ ನಲ್ಲಿ ಅಥವಾ ಇತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಸೆಲ್ಫಿಗಳನ್ನು ತೆಗೆದುಕೊಂಡು ಹಾಕುತ್ತಾ ಇರುತ್ತೇವೆ. ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತವರು ಅನೇಕರು ಕಮೆಂಟ್ಸ್ ಹಾಕುವುದರಲ್ಲಿ ಅವರನ್ನು ಅವರೇ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಆಗುತ್ತಾ ಇಲ್ಲ. Some people are very good at flattering and bringing people down. ಕೆಲವರು ಒಂದು ಇತರರನ್ನು ಅವರನ್ನು ಒಳ್ಳೆಯ ರೀತಿಯಾಗಿ ಮಾತುಗಳಲ್ಲಿ ತಂದು ಅವರನ್ನು ಬೀಳಿಸುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. Understand one thing, brothers and sisters. ಸಹೋದರಿಯರೇ, ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳಿರಿ. Don't allow your body to be used in unrighteous way. ನಿಮ್ಮ ಶರೀರವನ್ನು ಒಂದು ಅನೀತಿಯಾದಂತಹ ಅಂದರೆ ತಪ್ಪಾದ ರೀತಿಯಲ್ಲಿ ಉಪಯೋಗಿಸಲ್ಪಡುವುದಕ್ಕೆ ಬಿಟ್ಟು ಕೊಡಬೇಡಿರಿ. All this emotion, feelings, all will increase pressure or tension in your body. ನಿಮ್ಮ ಒಂದು ಜೀವಿತದಲ್ಲಿರುವಂತಹ ಆ ಒಂದು ಭಾವನೆಗಳು ಅಥವಾ ಯೋಚನೆಗಳು ನಿಮ್ಮಲ್ಲಿರುವಂತಹ ಒಂದು ಆಕಾಂಕ್ಷೆಗಳನ್ನು ಹೆಚ್ಚಾಗಿಸಿ ಅದು ಮಾಡುವಂತದ್ದಾಗಿದೆ. Unthinkable and stupid things will happen. ಮತ್ತು ಆ ರೀತಿಯಾಗಿ ಆದಾಗ ನಿಯಂತ್ರಣಕ್ಕೆ ಮೀರಿ ಕೆಲವು ಕಾರ್ಯಗಳು ನಡೆಯುತ್ತವೆ. Personally, I have handled many kids, many youngsters who have fallen into such traps. ವೈಯಕ್ತಿಕವಾಗಿ ನಾನು ಅನೇಕ ಮಕ್ಕಳು ಅಥವಾ ಯವನಸ್ಥರ ವಿಷಯವಾಗಿ ನಾನು ಕಂಡಿದ್ದೇನೆ ಇಂತಹ ಒಂದು ತಪ್ಪಾದಂತಹ ಕಾರ್ಯಗಳಲ್ಲಿ ಬೀಳುತ್ತಿರುವುದನ್ನು. Now understand, we have mobile phones with camera. ನಾವು ಈ ದಿನಗಳಲ್ಲಿ ಮೊಬೈಲ್ ಫೋನುಗಳಲ್ಲಿ ಕ್ಯಾಮೆರಾ ಇರುವುದು ಸಾಮಾನ್ಯವಾಗಿದೆ. People can do anything with the footage. ಆ ಒಂದು ಫುಟೇಜ್ ಅಥವಾ ಒಂದು ವಿಡಿಯೋ ಮುಖಾಂತರವಾಗಿ ಏನು ಬೇಕಾದರೂ ಮಾಡಬಹುದು. It can go into blackmailing, it can go into lot of things, my brothers and sisters. ನಿಮ್ಮ ಒಂದು ಅಂತ ಒಂದು ಕಾರ್ಯಗಳು ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡುವುದಕ್ಕೂ ಅಥವಾ ಬೇರೆ ತಪ್ಪಾದ ವಿಧದಲ್ಲಿ ಉಪಯೋಗಿಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯವಾಗಿದೆ. ಪ್ರೀತಿಯ ಸಹೋದರ, ನಿಮ್ಮ ಒಂದು ಮಾತುಕತೆಗಳನ್ನು ಅವರು ರೆಕಾರ್ಡ್ ಮಾಡುವುದಕ್ಕೆ ಸಾಧ್ಯವಾಗಿದೆ. They can take your photos and share among their friends.
ನಿಮ್ಮ ಒಂದು ಫೋಟೋಸ್ ಅನ್ನು ಅವರು ತೆಗೆದುಕೊಂಡು ಅವರ ಮಿತ್ರರಲ್ಲಿ ಅದನ್ನು ಹಂಚಿಕೊಳ್ಳಬಹುದು. So I want to tell you, my brothers and sisters, ನನ್ನ ಸಹೋದರ ಸಹೋದರಿಯರೇ, ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ that it is time for us to humble ourselves in the presence of God. ನಮ್ಮನ್ನು ನಾವೇ ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ಳುವಂತಹ ಸಮಯ ಇದಾಗಿರುವಂತದ್ದಾಗಿದೆ. I didn't have a full time, but I am finishing here with the introduction to this message. It's the first part. God willing, we will focus on the second part later. ಈ ಒಂದು ವಿಷಯದಲ್ಲಿ ಕೇವಲ ಪರಿಚಯ ಭಾಗವನ್ನು ನಾನು ಕೊಟ್ಟು ಇಲ್ಲಿ ಮುಗಿಸುವವನಾಗಿದ್ದೇನೆ. ದೇವರ ಚಿತ್ತವಿರುವುದಾದರೆ ಇದರ ವಿಷಯವಾಗಿ ಇನ್ನೂ ವಿವರವಾಗಿ ಬರುವ ದಿನಗಳಲ್ಲಿ ನಾವು ಕಲಿಯುವ. God willing, we will be looking at God's plan in marriage, how God directs a person in marriage in our next session, God willing. ದೇವರ ಚಿತ್ತವಿರುವುದಾದರೆ ಹೇಗೆ ದೇವರು ನಮ್ಮ ಜೀವನ ಸಂಗಾತಿಯ ಅಥವಾ ಮದುವೆ ವಿಷಯವಾಗಿ ನಡೆಸುತ್ತಾನೆ ಎಂಬುದನ್ನು ನಾವು ದೇವರ ಚಿತ್ತವಿದ್ದರೆ ಮುಂದಿನ ಒಂದು ಸೆಷನ್ ಅಲ್ಲಿ ನಾವು ನೋಡುವ. So boys and girls, today is the day that you have to rededicate and commit our life to Yeshua. ಯೌವನ ಹುಡುಗರೇ ಹುಡುಗಿಯರೇ, ಈ ಒಂದು ಸಮಯದಲ್ಲಿ ಮತ್ತೊಂದು ಸಾರಿ ನಿಮ್ಮ ಜೀವಿತವನ್ನು ಕರ್ತನ ಹಸ್ತಗಳಲ್ಲಿ ಸಮರ್ಪಿಸಿಕೊಡಬೇಕೆಂಬುದಾಗಿ ನಾನು ಹೇಳಲು ಬಯಸುತ್ತೇನೆ. May grace be with you. ದೇವರ ಕೃಪೆಯು ನಿಮ್ಮ ಸಂಗಡ ಇರಲಿ. Christ bless you. ಯೇಸುವು ನಿಮ್ಮನ್ನು ಆಶೀರ್ವದಿಸಲಿ. Thank you. ಧನ್ಯವಾದಗಳು. Pastor Daniel, over to you. Thank you very much, Pastor Sherry Benjamin, and that was a wonderful time that we had, and I believe there were some practical steps and suggestions for all our youngsters. And you were saying that, God willing, we are going to, of course, God willing, we are going to have this. It is not in my hands. It is not in your hands. Of course, God willing. But we look forward to take this ahead. And I will definitely have a word with Pastor Lino. And we will make necessary arrangements, because this is going to be one of the very, very important and crucial subjects that our youngsters are going to be needing. So thank you very much for that lovely session. God bless you. God bless you. Okay. Yeah, Lino? Yeah, Pastor Daniel, let just turn it on. For a minute, I just want to pull out a poll where people can, select their feedback. All right. Yeah. Okay. Can I go ahead? So everyone who are listening me now, just have a look on your screen. A poll will appear on your screen, and this is the feedback we need from you. We value your feedback. It takes less than 20 seconds. Please select whichever is applicable. It should be appearing on your screen right now. So this is a feedback about today's KFC edition. After selecting, you can select multiple options. You can select multiple choice, select it, and then you can click on submit. Yes, we have many people submitting. So far, 14 people submitted. Thank you very much. There's more coming. Thank you. Thank you. Yeah. Over 22 people submitted their feedback now. That's very good. That's so among the participants, 71 have responded to our feedback. 71% has responded. Well, I guess that's all. And let me, 65% of today's participants said it was very helpful. Yeah. 39% of today's participants said, I learned something new today. 52% of the participants says, I want to learn more on relationship and love. Okay. That's absolutely a great feedback. Thank you all. Thank you all who joined. Over to you, Pastor Daniel. Back. All right. All right. Okay. So that was wonderful to see feedback
Thank you very much, Pastor Lino, for that one more new technical part of it. And wonderful, wonderful. And we all together are growing. What a wonderful session it was. I don't know. In fact, at the beginning of this session, I told you that today it is going to be a turning point to many of you. And indeed, I believe it happened so. And I believe, God has, spoken to you, and you have had a wonderful time. And, of course, we had a very less time, I believe. This is how it happened when I wanted to share about V7. Right. Then we carried on, and it took us many, many months to finish it, actually. It is because, we had so many other things coming up in between and so on. So, yeah, we, as we don't have to say anything now, even the participants, they themselves have expressed their desire to go ahead and to learn more of it. So we definitely are going to have our dear, Reverend Sherry Benjamin with us more often to come and continue to share and, throw some more light on this subject. Yeah, so yeah, I think we are done for today. Any final words, Pastor Lino? That's all, Pastor. Once again, I want to express my sincere thanks to everyone who has joined today. Thank you so much. You have responded to our promotion somewhere, but then it was a great blessing to see you all on this platform. Thank you so much. Thank you so much for your valuable time that you have spent with us. Thank you. Yeah, stay tuned to our social media also, though it is not too much things coming in, so like, it is not bombarding your phone or something. So it is like, very few things which will be coming to you. And also, those of you who do not know, every, last Sunday of every month, 3 o'clock is our normal KFC that is happening. So right now it is happening online. Otherwise, we used to be meeting personally. But because we have viewers from all different places, we are going to continue this online as well. Okay, so no matter what the condition or the situation is going to be, but we are going to continue to meet online and offline. Okay, so thank you very much once again, all of you. Pastor Lino, thank you very much. And Pastor Sherry Benjamin, thank you very much. And all the other servants of God and all the youths, especially boys and girls, I believe that you've been blessed, greatly. And also, keep on commenting, may it be in the KFC group. We have a WhatsApp KFC group. If you want to be a part of it, let us know. Let us, let one of us know. We will send you the invite link. You can, join our group and be updated of all the other things that are happening in KFC. So once again, thank you very much. God bless you. All right, so with maybe a couple of minutes music, we are going to end this. Meanwhile, we can bring the panel up. People can say goodbye. Thank you, Pastor Suresh, for joining. Thank you. Glad to see you. Thank you, Pastor Pradeep. That was a great blessing to have you with us. And our all-time supporter, Brother Rinchu. He is a great supporter of KFC. Thank you so much joining. He also... Yeah, thank you for being there. Yes, Rinchu always support us. I saw him sharing our flyers and all. Thank you, Brother Roshan. Wonderful, wonderful. And
Bensi from Kerala, thank you so much for joining. And thank you, Sister Jemmy, joining. Thank you, Anu, for joining. Anu is from Shillong, but she's in Bangalore. Thank you for joining with us today. Wonderful. Any names you know, you are familiar. And yes, I know Prashant and Shrida are in church, of course. Thank you. Thank you. Glad to see you all. There are a few other names like Denny Susan Peter, thank you. Prashant, thank you. Chiranjeevi, thank you. Sunil Kumar Munda, thank you. And MS Daniel, thank you. Brother Sony is here. He is also a youth leader from Kerala. He's also a media expert, Oh, okay. part of the Kerala state level youth department ministry. Okay. He and his media team host several youth events in a week. In fact, on their next youth meeting, which is happening on Thursday, they have asked me to speak on the youth meeting. Okay. I'll share that link with you all. I'll share that link in the WhatsApp. My dad is here. Chako Tandachan is my dad. Oh, really? Okay. And of course, Brother Shamuel, thank you so much. Thank you for the support, joining. And Deepa has joined. Brother Abraham has joined. Thank you. I see Brother Shamuel's kids are in different place. Are they in the same room? Are they in the same house or they are in different house? Brother Shamuel, your mic is mute. Oh, okay. I need to actually now I know why everyone is quiet, because I forgot to disable the mute thing. Okay. Oh God, how can that happen? That was a good thing, but you know. Yeah, now it is allowed. Unmute is allowed. If you want to talk, shout, or if you want to get angry on us, you're free to do that. Yeah, you should be able to unmute now. I see Brother Shamal still struggling. Let me ask him to unmute. No, I think they are swiping and trying to see who is all there. Oh, now I can unmute. They're in my brother's house, brother. Oh, they are in their brother's house. Yeah. Yeah. I am in office. Oh, okay. All right. They are still there. They are watching. Yeah. Yeah. Wonderful. They're using two phones. Oh, yes. Okay. Wonderful. Thank you, Pastor Pradeep. Thank you for joining. So, all right, we will wind up. We will close the room. Yeah. Once again, Yeah. thank you so much. Thank you so much. Thank you. Bye.